ಹಲ್ಲೆಲೂಯಾ. ಸಂತೋಷ ಉಳ್ಳವರು. ಯಾಕೆ ಸಂತೋಷ? ಅಪ್ಪ, ಇವತ್ತು ನನ್ನ ಜೊತೆ ನನ್ನ ಗಂಡ ಬಂದಿದ್ದಾನೆ, ಅದಕ್ಕೆ. ಇವತ್ತು ನನ್ನ ಜೊತೆನಲ್ಲಿ ಹೆಂಡತಿ ಬಂದಿದ್ದಾಳೆ, ಅದಕ್ಕೆ. ಹಲ್ಲೆಲೂಯಾ. ಏನಕ್ಕೆ ಸಂತೋಷ? ಏನಕ್ಕೆ ಸಂತೋಷ? ಮೌನವಾಗಿದ್ರೆ ಹೆಂಗೆ? ವಿಶ್ವಾಸಿಗಳು ಗೊತ್ತು, ಯಾ ಕಡೆ ಹೋದ್ರು ಕೂಡ ಪಾಸ್ ಏನೋ ಹಿಡ್ಕೊಂತಾರೆ ಅಂತ. ಹಲ್ಲೆಲೂಯಾ. ಯಾಕೆ ಸಂತೋಷ? ಯೇಸು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ. ಯೇಸು ಬರ್ದಿರ ಅದ್ಭುತ ಇಲ್ಲ. ಯೇಸುನ ಶಕ್ತಿ ಇಲ್ದಿರ ಯಾವ ಅತಿಶಯವೂ ಇಲ್ಲ. ಅಪೊಸ್ತಲರ ಕಾಲದಲ್ಲಿ ಅದ್ಭುತಗಳು ನಡೀತು, ಅತಿಶಯಗಳು ನಡೀತು ಅಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ಅಪೊಸ್ತಲರು ಹೋಗುವಂತ ಎಲ್ಲ ಸ್ಥಳಗಳಲ್ಲಿ ಯೇಸುವಿನ ನಾಮವನ್ನು ಕೊಂಡೋದ್ರು, ಜೊತೆಯಲ್ಲಿ ಯೇಸುವನ್ನ ಕರ್ಕೊಂಡೋದ್ರು, ಜೊತೆಯಲ್ಲಿ ಪರಿಶುದ್ಧಾತ್ಮನನ್ನ ಕರ್ಕೊಂಡೋದ್ರು. ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಪರಿಶುದ್ಧಾತ್ಮನ ಇರ್ತಾನೋ ಅಲ್ಲಿ ಬಿಡುಗಡೆ ಉಂಟು ಅಂತ. ಹಲ್ಲೆಲೂಯಾ. ಎಲ್ಲಿ ಪರಿಶುದ್ಧಾತ್ಮನಿರ್ತಾನೋ ಅಲ್ಲಿ ಬಿಡುಗಡೆ ನಿಶ್ಚಯ ಅಂತೇಳಿ ಕರ್ತನ ಹೇಳ್ತಾನೆ. ಹಲ್ಲೆಲೂಯಾ. ಇದು ಬಿಡುಗಡೆಯ ಕೂಟ. ಯಾವ ಕೂಟ? ಬಿಡುಗಡೆಯ ಕೂಟ ಅಂತ ಹೇಳಿದ ಮೇಲೆ ಅದು ಎಂಥ ರೋಗ ಇರಲಿ, ಏನು ಸಮಸ್ಯೆ ಇರಲಿ, ಏನು ಬಾಧೆ ಇರಲಿ, ಏನು ಕಟ್ಟಿರಲಿ, ಯಾವ ದೆವ ಇರಲಿ, ಯಾವ ದುರಾತ್ಮ ಇರಲಿ, ಯಾವ ಮಾಟ ಮಂತ್ರ ಕಟ್ಟಿರಲಿ, ಬಿಡುಗಡೆಗಳಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ ಬಿಡುಗಡೆ ಕೂಟ ಅಂತ, ಸ್ವಸ್ಥದ ಕೂಟ ಅಂತ. ಹಲ್ಲೆಲೂಯಾ. ಆತನು ಬಿಡುಗಡೆ ಮಾಡಲಿಕ್ಕೆ ರೆಡಿ ಆಗಿದ್ದಾನೆ. ಬಿಡುಗಡೆ ಹೊಂದಲಿಕ್ಕೆ ನಾವು ರೆಡಿ ಆಗಬೇಕು. ಹೇಳಕ್ಕಾಗಲ್ಲ ಯಾವ ಸಮಯದಲ್ಲಿ ದೇವರು ಹೇಗೆ ಬರ್ತಾರೆ, ಯಾವ ಸಮಯದಲ್ಲಿ ದೇವರು ಹೇಗೆ ನಿಮ್ಮ ಪಕ್ಕದಲ್ಲಿ ಬರ್ತಾರೆ, ಯಾವ ಟೈಮ್ ಹೇಗೆ ನಿಮ್ಮನ್ನು ಮುಡ್ತಾರೆ, ಯಾವ ರೀತಿ ಮಾತಾಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಬಂದ ಆಗಿಂದರಿಗೆ ಹೋಗಲ್ಲ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, 5,000 ಜನರು ಯೇಸುವನ್ನು ನಂಬಿ ಯೇಸುವಿನ ಹಿಂದೆಗಡೆ ಹೋದ್ರು. ಯೇಸು ಅರಣ್ಯದಲ್ಲಿ ಅವರುಗಳನ್ನ ಸ್ಟಾಪ್ ಮಾಡಿಸ್ಕೊಂಡ್ರು, ನಿಲ್ಲಿಸ್ಕೊಂಡ್ರು. ಆ ಅರಣ್ಯದಲ್ಲಿ ಯೇಸು ಸ್ವಾಮಿ 3 ದಿವಸಗಳ ಕಾಲ ಉಪದೇಶ ಮಾಡಿದನು, ದೇವರ ವಾರ್ತೆಯನ್ನು ಸಾರಿದನು, ಪರಲೋಕ ರಾಜ್ಯದ ಕುರಿತು ಅದನ್ನು ತಿಳಿಯಪಡಿಸಿದನು. ಈ 3 ದಿನಗಳಾದ ನಂತರವಾಗಿ ಯೇಸು ಹೇಳ್ತಾ ಇದ್ದಾರೆ, ಈ ಜನರು ಬಂದ ಹಾಗೆ ಹೋಗಬಾರ್ದು. ಶರೀರದಲ್ಲೂ ಬಿಡುಗಡೆ, ಆತ್ಮಿಕದಲ್ಲೂ ಬಿಡುಗಡೆ. 3 ದಿನ ಆತ್ಮಿಕದಲ್ಲಿ ಹೃದಯದ ಒಳಗಡೆ ಬಿಡುಗಡೆ ಆಗಿದೆ. ಈ ಬಿಡುಗಡೆ ಹೊಂದಿರೋಂಥವ್ರನ್ನ, ಆತ್ಮೀಕದಲ್ಲಿ ಬಿಡುಗಡೆ ಹೊಂದಿರೋಂಥವ್ರನ್ನ ಹಾಗೆ ಕಳಿಸ್ಲಿಕ್ಕೆ ಆಗಲ್ಲ. ಅಲ್ಲಿ ಯೇಸು ಹೇಳ್ತಿದ್ರೆ, ಆತ್ಮೀಕದಲ್ಲಿ ಬಿಡುಗಡೆ ಹೊಂದಿರೋವ್ರನ್ನ ಹಾಗೆ ಕಳಿಸ್ಲಿಕ್ಕೆ ಆಗಲ್ಲ. ಒಂದು ಕೆಲಸ ಮಾಡಿ, ಅವರ ಶರೀರಕ್ಕೆ ಬೇಕಾಗಿರುವಂತ ಬಲಕ್ಕೆ ನೀವೇನ್ ಮಾಡ್ರಿ, ಅವರಿಗೆ ಆಹಾರವನ್ನು ಕೊಡ್ರಿ ಅಂತೇಳಿ ಕಾಡಿನ ಮಧ್ಯೆ ಅರಣ್ಯದ ಒಳಗಡೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಆಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ, ಈ ಅರಣ್ಯದಲ್ಲಿ ಒಬ್ರ ಇಬ್ರ 5,000 ಜನ ಇದ್ದಾರೆ. ಅವರ ಹೆಂಡ್ತೀರ, ಅವರ ಮಕ್ಕಳು ಎಲ್ಲ ಲೆಕ್ಕ ಹಾಕುವಾಗ ಸುಮಾರು ಒಂದು 75,000 ಜನ ಮೇಲಾಗ್ತಾರೆ. ಇಷ್ಟು ಜನರಿಗೆ ಈ ಅರಣ್ಯದಲ್ಲಿ, ಕಾಡಲ್ಲಿ, ಈ ಕಾಡಿನ ಮಧ್ಯೆ ಹೇಗೆ ಆಹಾರ ಕೊಡೋದು? ಅಕ್ಕಿ ಇದೆಯಾ ಇಲ್ಲ, ಬೇಳೆ ಇದೆಯಾ ಇಲ್ಲ, ರೊಟ್ಟಿ ಇದೆಯಾ ಇಲ್ಲ, ಮೀನು ಇದೆಯಾ ಇಲ್ಲ, ಏನು ಇಲ್ಲ. ಸಡನ್ ಕೊಡು ಅಂದ್ರೆ ಹೇಗೆ ಕೊಡೋದು? ನಮ್ಮ ಹತ್ರ ಏನು ಇಲ್ಲ. ನಿಮ್ಮ ಹತ್ರ ಏನು ಇಲ್ಲದೆ ಇರಬಹುದು, ಆದ್ರೆ ಅದ್ಭುತ ಮಾಡುವಂತ ಯೇಸು ನಿಮ್ಮ ಮಧ್ಯೆ ಇದ್ದಾನೆ. ಹಲ್ಲೆಲೂಯಾ. ಅದ್ಭುತ ಮಾಡುವಂತ ಯೇಸು, ಅತಿಶಯವನ್ನು ಮಾಡುವಂತ ಯೇಸು, ಇಲ್ಲದೆ ಇರುವುದನ್ನ ಇರುವ ಹಾಗೆ ತರುವಂತ ಯೇಸು ನಿಮ್ಮ ನಡುವೆ ಇದ್ದಾನೆ. ಅದನ್ನ ಮರಿಬೇಡ್ರಿ, ಅದನ್ನ ಮರಿಬೇಡ್ರಿ. ಆವತ್ತು ಇದ್ದ ದೇವರ ನೆನ್ನೆ ಇದ್ದ ದೇವರ ಇವತ್ತು ಕೂಡ ನಿತ್ಯ ನಿರಂತರವೂ ಹಾಗೆ ಇರುವಂತ ದೇವರು. ಅವನ ಶಕ್ತಿ ಕಡಿಮೆ ಆಗಿಲ್ಲ, ಅವನ ಮಹಿಮೆ ಕಡಿಮೆ ಆಗಿಲ್ಲ, ಅವನ ಕೃಪೆ ಕಡಿಮೆ ಆಗಿಲ್ಲ, ಅವನ ಮಹಿಮೆ ಕಡಿಮೆ ಆಗಿಲ್ಲ. ಇವತ್ತಿಗೂ ಕೂಡ ಅವನ ಹಾಗೆ ನಮ್ಮ ನಡುವೆ ಇದ್ದಾನೆ. ಒಬ್ಬರು ಮಾತ್ರ ರಬ ಶಂದವಾದಿಗಾರಗಸಿ ರಿಖಾ ಮನ ಪ್ರೌಢ ಪ್ರಮಾಣ ರಬ ರಬ ಡಗದಬೋ ರಿಖಮಾನ ಪ್ರೌಢ ಪ್ರಮಾಣ. ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರಾತ್ಮ ಮಾತಾಡ್ತಾ ಇದ್ದಾರೆ, ದೇವರಾತ್ಮ ತಿಳಿಯಪಡಿಸ್ತಾ ಇದ್ದಾರೆ. ಕೆಲವು ಜನರುಗಳಿಗೆ ವಿರೋಧವಾಗಿ ಮಾಟ ಮಂತ್ರಗಳು ಮಾಡಿ ಇವಾಗಲೂ ಕೂಡ ಕುತ್ಕೊಂಡು ಕೆಲವು 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 ಮಂತ್ರಗಳನ್ನ ಹೇಳಿ ತಪಸ್ಸನೆ ಮಾಡ್ತಾರೆ. ಒಂದು ದೃಶ್ಯವನ್ನ ಪರಿಶುದ್ಧಾತ್ಮ ತಿಳಿಯಪಡಿಸ್ತಾ ಇದ್ದಾರೆ. ಕೆಲವು ಜನಗಳು ನಿಮ್ಮ ಮುಂದೆಗಡೆ ಚೆನ್ನಾಗೇ ಇರ್ತಾರೆ, ಬಟ್ ಹಿಂದೆಗಡೆ ಮಾಡಬೇಕಾದ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ದೇವ್ರ ಆತ್ಮ ತಿಳಿಸ್ತಾ ಇದ್ದಾರೆ, ಇಲ್ಲಿ ಕೆಲವು ಜನರು ಮಾಟ ಮಂತ್ರಗಳಿಗೆ ಒಳಗಾಗಿ ಇಲ್ಲಿ ಬಂದಿದ್ದೀರಿ. ಆದ್ರೆ ದೇವ್ರ ಆತ್ಮ ಹೇಳ್ತಾ ಇದ್ದಾರೆ, ಈ ಪ್ರಾರ್ಥನೆ ಮುಗಿಯೋಷ್ಟ್ರೊಳಗಡೆ ನಿನ್ನ ಮಾಟ ಮಂತ್ರಗಳ ಕಟ್ಟುಗಳು, ಅವನ ನಾಮ, ಅವನ ಶಕ್ತಿ, ಅವನ ಮಹಿಮೆ ಅದನ್ನ ಒಡೆದಾಕಿರುತ್ತೆ. ನೀ ನಂಬಿದ್ರೆ, ನೀನು ಒಪ್ಪಿದ್ರೆ ದೇವರ ಮಹಿಮೆಯನ್ನ ಕಾಣ್ತಿ, ದೇವರ ಮಹಿಮೆಯನ್ನ ಕಾಣ್ತಿ. ನಂಬುವರಿಗಾಗಿ ಚಲಿಸುವ ದೈವ ಶಕ್ತಿ, ನಂಬುವರಿಗಾಗಿ ಪ್ರಕಟವಾಗುವ ದೈವ ಶಕ್ತಿ, ನಂಬುವರಿಗಾಗಿ ಎದ್ದೇಳುವ ದೈವ ಕರ ಇವತ್ತು ನಿನಗಾಗಿ ಈ ರಾತ್ರಿಯ ವೇಳೆಯಲ್ಲಿ ಚಲಿಸುವುದಕ್ಕಾಗಿ ಹೋಗ್ತಾ ಇದೆ. Praise the Lord. Hallelujah. Rabba baba dadaga daba rikamana ta ta rika baba dataka dabo. ದೈವ ಶಕ್ತಿ ಪ್ರಕಟವಾಗಲಿ, ದೈವ ಮಹಿಮೆ ಪ್ರಕಟವಾಗಲಿ. ಬಲವಾಗಿದೆವರ, ಶಕ್ತವಾಗಿದೆವರ, ಏನಿವತ್ತು ಮಾಡ್ಬೇಕಂತ ಪ್ಲಾನ್ ಮಾಡಿದಿರೋ, ಏನಿವತ್ತು ಮಾಡ್ಬೇಕಂತ ತೀರ್ಮಾನ ಮಾಡಿದಿರೋ ಅದು ನಡೀಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ದೇವರ ಆತ್ಮ ಮಾಟ ಮಂತ್ರ ಅಂತೇಳಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ನಾನು ಆ ಮಾಟ ಮಂತ್ರ ಕರೆದ್ರೆ ಈಚೆ ಬಂದ್ಬಿಡ್ತದೆ. ಈಚೆ ಬಂದ್ಬಿಟ್ರೆ ಸೇವೆ ತಡೆ ಆಗ್ತದೆ. ಅದಕ್ಕೆ ನಾನು ಇವಾಗ ಕರೆಯಲ್ಲ, ಇವಾಗ ಕಟ್ಟರೆಲ್ಲ ಕೊಡಲ್ಲ, ನಾನು ಲಾಸ್ಟಲ್ಲಿ ಕಟ್ಟಲ್ಲ ಕೊಡ್ತೀನಿ. ಹಲ್ಲೆಲೂಯಾ. ದೇವುಗಳು ಕಟ್ಲೆ ಕೊಟ್ರೆ ಯಾರ ಮೇಲೆ ದೇವ ಇದೆ ಅದು ಹೊರಗಡೆ ಬರ್ತದೆ. ಮಾಟ ಮಂತ್ರ ಕಟ್ಟಿ ಯಾರ ಮೇಲಿದೆ ಕಟ್ಲೆ ಕೊಟ್ರೆ ಅದು ಹೊರಗಡೆ ಬರ್ತದೆ. ಯಾರ ಒಳಗಡೆ ಬಂಧನಗಳಿದೆಯೋ ಆ ಬಂಧನಗಳು ಕಟ್ಟರೆಲ್ಲ ಕಟ್ಟು ಹೊಡೆಯುವಾಗ ಅವ್ರ ಕೈಲಿ ನಿಲ್ಲಕ್ಕಾಗಲ್ಲ. ಇದು ನಾನು ಲಾಸ್ಟಲ್ಲಿ ಮುಗಿಯೋಷ್ಟ್ರ ಒಳಗಡೆ ದೇವರು ಆತ್ಮ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾನು ಅವಾಗಲೇ ಪ್ರಾರಂಭದಲ್ಲೇ ಹೇಳಿದೆ, ಮೂಳೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಮೂಳೆಗಳ ಒಡೆಯಲ್ಪಟ್ಟಿರಲಿ ಅಥವಾ ಒಂದು ವೇಳೆ ಮೂಳೆ ಅದು ಮಾಯ ಆಗಿರಲಿ, ಯೇಸುವಿನ ನಾಮದಲ್ಲಿ ದೇವರು ಪ್ರಾರಂಭದಲ್ಲಿ ಹೇಳುವ ಪ್ರಕಾರವಾಗಿ ನಿನ್ನ ಮೂಳೆಗೆ ಸಂಬಂಧಪಟ್ಟಂತ ಕಾರ್ಯಗಳಲ್ಲಿ ಸ್ವರ್ಗದ ದೇವರು ಇವತ್ತು ಅವನ ಸ್ಪರ್ಶನೆ ಉಂಟಾಗ್ಲಿಕ್ಕಾಗಿ ಹೋಗ್ತಾನೆ, ಅವನ ಕರದಲ್ಲಿ ಮುಟ್ಟುವುದಕ್ಕಾಗಿ ಹೋಗ್ತಾನೆ. ನಿನಗೆ ಯಾವ ಭಾಗದಲ್ಲಿ ಮೂಳೆಗಳ ಪ್ರಾಬ್ಲಮ್ ಇದೆಯೋ, ಯಾವ ಜಾಗದಲ್ಲಿ ಮೂಳೆಯ ಸಮಸ್ಯೆ ಇದೆಯೋ, ಯಾವ ಜಾಗದಲ್ಲಿ ಮೂಳೆಯನ್ನು ನಷ್ಟಪಡಿಸ್ಕೊಂಡಿದೆಯೋ ಆ ಜಾಗದಲ್ಲಿ ಒಂದು ಜೀವ ಇವತ್ತು ಸ್ವರ್ಗೀಯ ದೇವರು ಈ ರಾತ್ರಿಯ ವೇಳೆಯಲ್ಲಿ ಅವನ ನಾಮದಲ್ಲಿ ಅವನ ಮಹಿಮೆಯಲ್ಲಿ ಕಾಣಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾರಿಗಾದ್ರೂ ಮೂಳೆ ಪ್ರಾಬ್ಲಮ್ ಇದೆಯಾ? ಮೂಳೆ ಪ್ರಾಬ್ಲಮ್ ಇದೆಯಾ? ಅದೇನ ನಾನು ಹೇಳ್ತಾರೆ, ಮೂಳೆ ಪ್ರಾಬ್ಲಮ್ ಇದೆಯಾ ಅಂತ. ಹಲ್ಲೆಲೂಯಾ. ಮೂಳೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಎಲ್ರಿಗೂ ಸೇರಿಸಿನಿ. ಮೂಳೆ ಪ್ರಾಬ್ಲಮ್ ಇದೆ. ಮೂಳೆ ಪ್ರಾಬ್ಲಮ್ ಇದೆಯಾ? ನಮ್ದಕ್ಕೆ ಭಾಷೆ ನಿಮ್ದಕ್ಕೆ ಅರ್ಥ ಆಗುತ್ತೆ. ಸರಿ ಸರಿ. ಮೂಳೆ ಪ್ರಾಬ್ಲಮ್ ಯಾರಿಗಿದೆ? ಸೊಂಟ ನೋವಿದೆ. ಹಲ್ಲೆಲೂಯಾ. ನಿಮ್ಗೆ ನೋವು ಇದೆಯಾ? ನಿಮ್ಮ ಕಾಲು ನೋವಿದೆ ಅವ್ರಿಗೆ? ನನ್ನ ಕನ್ನಡ ಅರ್ಥ ಆಗುತ್ತಲ್ಲ. ಪರವಾಗಿಲ್ಲ, ಭಯ ಪಡ್ಬೇಡ್ರಿ, ಇದು ನಿಮ್ಮನೆ. ಹಲ್ಲೆಲೂಯಾ. ದೇವರ ಆತ್ಮ ಮಾತಾಡ್ತಾರೆ. ಮೂಳೆ 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 ಅಲ್ಲ, ಮೂಳೆ ಯಾರಿಗೆ ಪ್ರಾಬ್ಲಮ್ ಇದೆಯಾ, ಯಾರಿಗೆ ಸಮಸ್ಯೆ ಇದೆ, ದೇವ್ರು ಮಾತಾಡ್ತಿದ್ದಾರೆ. ಇವಾಗ ನಾನು ಬಿಡುಗಡೆ ಕೊಡ್ತೀನಿ ಅಂತ ನೀನ್ ನಂಬಿದ್ರೆ ಮಹಿಮೆ ಕಾಣ್ತೀಯ. ಹಲ್ಲೆಲೂಯಾ. ನಿಮ್ಮ ನಂಬಿಕೆಗೆ ಇನ್ನ ಪ್ರಸಂಗದ ಕಡೆಗೆ ನಾನು ಹೋಗಿಲ್ಲ. ಹಲ್ಲೆಲೂಯಾ. ನಾನು ಪ್ರಸಂಗದ ಕಡೆಗೆ ಹೋಗ್ತೀನಿ. ಹೋಗೋಕ್ಕಿಂತ ಮುಂಚೆ ನಿಮ್ಮ ನಂಬಿಕೆಗೆ ಆಧಾರಕ್ಕಾಗಿ 2 ಘಟನೆ ನನ್ನ ಜೀವಿತದಲ್ಲಿ ನಾನು ನೇರವಾಗಿ ಪ್ರಾರ್ಥನೆ ಮಾಡಿ ಕಂಡಂತ ಕಾರ್ಯವನ್ನ ನಿಮ್ಮ ನಂಬಿಕೆಯನ್ನು ಬಲಪಡಿಸುವುದಕ್ಕಾಗಿ, ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ನಾನು ಹೇಳ್ತೀನಿ 2 ಕಾರ್ಯಗಳನ್ನ. 1ನೇ ಕಾರ್ಯ ಏನಪ್ಪಾ ಅಂದ್ರೆ, ಪ್ರಾರಂಭ ದಿನಗಳಲ್ಲಿ ಸೇವೆ ಮಾಡುವಾಗ ಒಂದು ಸಿಸ್ಟರ್ ಮನೆಯಲ್ಲಿ ಜಗಳ ನಡೀತು.
ಏನ್ ಜಗಳ ಅಂದ್ರೆ ಗಂಡ ಹೆಂಡತಿ ನಡುವೆ ಏನೋ ಬೇರೆ ಅಕ್ರಮ ಸಂಬಂಧ ಇಟ್ಕೊಂಡ್ರ ನಿಮಿತ್ತವಾಗಿ ಅದರ ನಿಮಿತ್ತವಾಗಿ ಗಂಡನ ಗೊತ್ತಾಗಿ ಗಂಡ ಏನ್ ಮಾಡ್ದ, ಈ ಎಲೆಕ್ಷನ್ ಟೈಮ್ನಲ್ಲಿ ಒಂದು ರಾತ್ರಿ ಪೂರ್ತಿ ಆಕೆಯನ್ನ ಬೆತ್ತಲೆ ಮಾಡಿ ಮೈ ಮೇಲೆ ಒಂದು ಬಟ್ಟೆ ನಿಲ್ದಿರ ಹಾಗೆ ಅವರ ಹೆಂಡತಿಗೆ ರಾತ್ರಿ ಮೊತ್ತವಾಗಿ ಬೆಳಗ್ಗೆ ಓಟ್ ಹಾಕಿ ಬಂದು ಬಾಗ್ಲಾಕಿ ಸ್ಟಾರ್ಟ್ ಮಾಡಿದ್ ಹೊಡಿಲಿಕ್ಕೆ ರಾತ್ರಿ 3 ಗಂಟೆವರೆಗೂ ಹೊಡೆದಿದ್ದಾನಂತೆ. ಅರ್ಥ ಆಗ್ತಾ ಇದೆಯಾ? ಹೋಗಿ ಓಟ್ ಹಾಕ್ಬಿಟ್ಟು ಬಂದಿದ್ದು 11:30ಗೆ ಬಂದು ಬಾಗಿಲು ಮುಚ್ಚಿ ಅವಳನ್ನು ಪೂರ್ತಿಯಾಗಿ ಬೆತ್ತಲೆ ಮಾಡಿ ಒಂದು ತುಂಡು ಬಟ್ಟೆಯು ಮೈ ಮೇಲೆ ಇಳಿದಂತೆ 11:30ಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮನುಷ್ಯ ರಾತ್ರಿ 3 ಗಂಟೆವರೆಗೂ ಹೊಡೆದಿದ್ದಾನೆ. ಈ ಹೊಡೆತಕ್ಕೆ ಏನಾಗಿದೆ, ಅವನು ಹೊಡೆಯುವಾಗ ಪಕ್ಕೆಗೆ ಬಿಟ್ಬಿಟ್ಟಿದೆ. ಆ ಗುದ್ದಿರೋ ಏಟಿಗೆ ಅವನು ಆ ದೊಣ್ಣೆಯಲ್ಲಿ ಹೊಡೆದಿರೋ ಏಟಿಗೆ ಪಕ್ಕೆ ಮೂಳೆ ಏನಾಗ್ಬಿಟ್ಟಿದೆ, ಮುರಿದೋಗ್ಬಿಟ್ಟಿದೆ. ಪಕ್ಕೆಯ ಮೂಳೆ ಅದು ಕಟ್ಟಾಗಿ ಮುರಿದೋಗಿದೆ. ಆಕೆನೆಲ್ಲ ಸಾಯಿಸೋಕೆ ಪ್ಲಾನ್ ಮಾಡಿದ್ರು. ಲಾಸ್ಟ್ಗೆ ದೇವ್ರ ಕೃಪೆಯಿಂದ ಹೆಂಗೋ ಇಲ್ಲಿ ಕರ್ಕೊಂಡು ಬಂದ್ರು. ನಾವು ಆ ಟೈಮ್ನಲ್ಲಿ ಬೇರೆ ಕಡೆ ಸೇವೆ ಮಾಡ್ತಾ ಇದ್ವಿ. ಆ ನಂತರವಾಗಿ ಹಂಗ ಮಾಡಿ ಅವ್ರನ್ನ ನಾವಿರುವಂತ ಆ ಒಂದು ಪ್ರಾಂತ್ಯಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ಕರ್ಕೊಂಡು ಹೋದ ಮೇಲೆ ಅವ ಕುತ್ಕೊಂಡ್ರೆ ಸಾಕು, ಎದ್ರೆ ಸಾಕು, ಬಗ್ದ್ರೆ ಸಾಕು, ನಡೆದ್ರೆ ಸಾಕು, ಮಲಗಿದ್ರೆ ಸಾಕು, ಮಾತಾಡ್ರೆ ಸಾಕು, ಹೀಗೆ ನೋವು, ಭಯಂಕರ ನೋವು, ನಿದ್ದೆನೇ ಇಲ್ಲ. ಆ ಸಮಯದಲ್ಲಿ ಆ ಮಗಳಿಗೆ ನಂಬಿಕೆ ಬಂತು. ನಾನು ಪಾಸ್ಟರ್ ಕೈಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂತೀನಿ. ನಾನು ಹೇಳಿದೆ, ನಮ್ಮ ಯೇಸು ಇವತ್ತು ಕೂಡ ಜೀವಂತವಾಗಿದ್ದಾರೆ, ಪ್ರಾರ್ಥನೆ ಮಾಡೋರು ಅದ್ಭುತ ಮಾಡ್ತಾರೆ, ಕಣ್ಮುಚ್ಚು ಪ್ರಾರ್ಥನೆ ಮಾಡೋಣ ಅಂತೇಳಿ ನಿಲ್ಲಿಸಿ ಯೇಸುವಿನ ಹೆಸರಿನಲ್ಲಿ ಆ ಮಗಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅಂದ ಸ್ಪಾಟಲ್ಲೇ ಒಡೆದು ಹೋದ ಮೂಳೆ ನಾನು ಏಸಪ್ಪ ಸರಿಪಡಿಸಿದ್ರು. ಅವತ್ತು ಸರಿ ಹೋಗಿದ್ದು ಇವತ್ತಿಗೂ ಕೂಡ ನೋವಿಲ್ಲ, ಇವತ್ತಿಗೂ ಕೂಡ ಪ್ರಾಬ್ಲಮ್ ಇಲ್ಲ, ಇವತ್ತಿಗೂ ಕೂಡ ಸಮಸ್ಯೆ ಇಲ್ಲ. ಮೊತ್ತ ಬಿಡುಗಡೆ ಕೊಟ್ಟರು. ಇದು 1ನೇ ಘಟನೆ. 2ನೇ ಘಟನೆ, ನಾನು ಮದುವೆ ಆದ ಪ್ರಾರಂಭ ದಿನಗಳಲ್ಲಿ ದೇವರು ಮಾತಾಡಿ ಸೇವೆಗೆ ಅಂತೇಳಿ ಹೊರಗಡೆ ಕರ್ಕೊಂಡು ಹೋಗುವಾಗ ಫಸ್ಟ್ ಟೈಮ್ ನಾನು ಹೊರಗಡೆ ಹೋಗ್ತಾ ಇದ್ದೇನೆ. ಸುಮಾರು ದೊಡ್ಡ ಸಭೆ, ಸುಮಾರು ದೊಡ್ಡ ಜನ ತುಂಬಿದ್ದಾರೆ. ನಾನು ಎಣಿಸ್ತೆ ದೇವರು ಪ್ರಸಂಗದಲ್ಲಿ ಬಲವಾಗಿ ನಡೆಸ್ತಾರೆ ಅಂತ. ಬಟ್ ಅಷ್ಟು ಪ್ರಸಂಗ ಅಷ್ಟು ಏನು ಬಲವಾಗಿರಲಿಲ್ಲ. ದೇವರಾತ್ಮ ಹೇಗೆ ಕೊಂಡೋಗಿದ್ರು ಎಲ್ಲ ಆಯ್ತು. ಇನ್ನೇನು ಲಾಸ್ಟಲ್ಲಿ ನಿಲ್ಲಿಸ್ಬೇಕು. ಆ ಟೈಮಲ್ಲಿ ದೇವರಾತ್ಮ ಸಡನ್ ಆಗಿ ಮಾತಾಡ್ತಾವ್ರ, ಇದುವರೆಗೂ ನೀವು ಕಾಣದಿರುವಂಥ ಅದ್ಭುತಗಳನ್ನು ನಿಮ್ಮ ಶರೀರದಲ್ಲಿ ಕಾಣ್ತೀರಾ. ಯೇಸು ಸ್ವಾಮಿ ನಿಮ್ಗೆ ಯಾರಿಗಾದ್ರೂ ದೇವಗಳಿದ್ರೆ, ಮಾಟ ಮಂತ್ರಗಳ ಕಟ್ಟುಗಳಿದ್ರೆ, ರೋಗಗಳಿದ್ರೆ ಸ್ಪಾಟಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ದೇವರಾತ್ಮ ಎಲ್ಲ ಆದ್ಮೇಲೆ ಬಂದು ನಿಂತ್ಕೊಂಡು ಪ್ರೇಯರ್ ಮಾಡ್ತೀನಿ ಅಂತ ನಾನು ಹೇಳಿದೆ. ಸುಮಾರು ಜನ ಬಂದ್ರು. ಏನು ಸ್ಪಾಟಲ್ಲಿ ಬಿಡುಗಡೆ, ಸ್ಪಾಟ್. ಅವತ್ತೇ ದೇವರು ನನ್ನಲ್ಲಿ ರೋಗ ಸೌಖ್ಯವನ್ನ ವರವನ್ನ ಪ್ರಕಟ ಮಾಡಿದ್ದು. ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಷ್ಟೋ ದಿವಸಗಳಿಂದ ಮಕ್ಕಳಿಗೆ ಇರೋ ಚರ ಬಿಟ್ಟು ಹೋಗಿರೋ ಚರ ಸ್ಪಾಟಲ್ಲಿ ಚರ ಬಿಟ್ಟು ಹೋಗ್ತಾ ಇದೆ, ಸ್ಪಾಟಲ್ಲಿ ಅದ್ಭುತಗಳು ನಡೀತಾ ಇದೆ, ಸ್ಪಾಟಲ್ಲಿ ದೇವಗಳು ಬಿಟ್ಟು ಹೋಗ್ತದೆ, ಸ್ಪಾಟಲ್ಲಿ ಮಾಟ ಮಂತ್ರ ಕಟ್ಟಲು ಹೊಡೆಯಲ್ಪಡ್ತದೆ. ಭಯಂಕರ ಅದ್ಭುತ. ಅದರಲ್ಲಿ ಒಂದು ತಾಯಿ ಬಂದು ನನಗೆ ಸ್ವಲ್ಪ ಸಮಸ್ಯೆ ಇದೆ, ಪ್ರಾರ್ಥನೆ ಮಾಡಿ ಅಂತೇಳಿ ಫಸ್ಟ್ ಆಕೆನೆ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ್ಳು. ಪ್ರಾರ್ಥನೆ ಮಾಡಿದೆ, ಸೌಖ್ಯ ಆಗಿಲ್ಲ, ನನಗೆ ಗೊತ್ತಿಲ್ಲ, ಸೌಖ್ಯ ಆಗಿಲ್ಲ ಹುಡುಗಿ. ಆ ಅಮ್ಮನಿಗೆ ಪ್ರಾರ್ಥನೆ ಆಯ್ತು. ಮತ್ತೆ ಅಮ್ಮ ಆ ಕಡೆ ಹೋದ್ಲು, ಈಚೆ ಕಡೆ ಹೋಗಿರ ಅಮ್ಮ ಹೋಗಕ್ಕೆ ಮನಸ್ಸು ಬರ್ದಿರ ಮತ್ತೆ ವಾಪಸ್ ಬಂದು ಚೇರ್ ಮೇಲೆ ಕುತ್ಕೊಂಡು ಅನೇಕರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ಪಾಟಲ್ಲಿ ಬಿಡುಗಡೆ ನಡೀತಾ ಇದೆ. ಆ ಬಿಡುಗಡೆನ ನೋಡಿ ಅಮ್ಮ ಅಳ್ತಾವಳೆ. ಎಸಪ್ಪ, ಅವ್ರಿಗೆ ಬಿಡುಗಡೆ ಕೊಡ್ತಾ ಇದೆಯಾ, ಇವ್ರಿಗೆ ಬಿಡುಗಡೆ ಕೊಡ್ತಾ ಇದೆಯಾ, ಇವ್ರಿಗೆ ಬಿಡುಗಡೆ ಕೊಡ್ತಾ ಇದೆಯಾ, ನನ್ನ ಹಂಗೆ ಕಳಿಸ್ತೀಯಾ, ನನಗೂ ಬಿಡುಗಡೆ ಮಾಡೋದು. ಆ ಚೇರ್ ಮೇಲೆ ಕುತ್ಕೊಂಡು ಅಳ್ತಾಳೆ. ಸುಮಾರು ಜನ ಇದ್ದಾರೆ. ಎಲ್ರಿಗೂ ಪ್ರಾರ್ಥನೆ ಮಾಡಿ ಕಳಿಸೋವರೆಗೂ ಅಮ್ಮ ಎದ್ದಳಿಲ್ಲ, ಅಲ್ಲೇ ಕೂತಾವಳೆ ಹತ್ಕೊಂಡು. ಅಮ್ಮ ನನ್ನ ಕಡೆ ಯಾಕೆ ಅಳ್ತಾ ಇದೆಯಾ, ಇಲ್ಲ ಪ್ರೇಯರ್ ಆದ್ಮೇಲೆ ಯಾಕೆ ಅಳ್ತಾ ಇದೆಯಾ? ಸುಮಾರು 15 ವರ್ಷಗಳಿಂದ ನನಗೆ ಸೊಂಟ ಪ್ರಾಬ್ಲಮ್ ಇದೆ, ಬಗ್ಗಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ, ಜಾಸ್ತಿ ನಡಿಯಕ್ಕಾಗಲ್ಲ. ಎಲ್ಲ ಟ್ರೀಟ್ಮೆಂಟ್ ತಗೊಂಡಾಯ್ತು, ಆಪರೇಷನ್ ಮಾಡಿಸ್ಕೊಂಡೆ, ಸರಿ ಹೋಗಿಲ್ಲ. ನನ್ನ ಜೀವನ ಇಷ್ಟೇ ಅಂತ ಅಮ್ಮ ಅಳ್ತಾ ಇರ್ಬೇಕಾರೆ, ಬಾ ನಿಂತ್ಕೋ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ತಲೆ ಮೇಲೆ ಮತ್ತೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಒಂದು ವಿಶೇಷವಾದ ಶಕ್ತಿ ಅಲ್ಲಿ ಇಳಿದು ಬಂತು. ನನ್ನ ಕೈಲೂ ನಿಲ್ಲಕ್ಕಾಗಿಲ್ಲ, ಆ ಅಮ್ಮನ ಕೈಲೂ ನಿಲ್ಲಕ್ಕಾಗಿಲ್ಲ.
ಪ್ರಾರ್ಥನೆ ಮಾಡ್ತಾ 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 ಸರ್ರ ಅಂತೇಳಿ ಆ ಅಮ್ಮನ ಮೇಲೆ ಒಂದು ಶಕ್ತಿ ಭಯಂಕರವಾಗಿ ಸ್ಪ್ರೆಡ್ ಆಯ್ತು. ಸ್ಪ್ರೆಡ್ ಆಗಿದ ತಕ್ಷಣ ಸೈಲೆಂಟ್ ಆಗಿರೋ ಅಮ್ಮ ಜೀವದಾಳ ಸ್ಟಾರ್ಟ್ ಮಾಡ್ತಾಳೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಜಿಗಿತಾ ಇದ್ದಾಳೆ, ದಬಾ 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 ಅಂತ. ಜಸ್ಟ್ ಹಿಂಗ್ ಬಗಕ್ ಆಗ್ದಿರ ಅಮ್ಮ, ಹಿಂಗ್ ತಿರ್ಗಕ್ ಆಗ್ದಿರ ಅಮ್ಮ, ಹಿಂಗ್ ತಿರ್ಗಕ್ ಆಗ್ದಿರ ಅಮ್ಮ, ಸಡನ್ ಆಗಿ ದೇವರನ್ನ ಚಪ್ಪಾಳೆ ಹೊಡೆದು ಮಹಿಮೆ ಸಲ್ಲಿಸಿ ಜಿಗಿತಾ ಇದ್ದಾಳೆ. ಪ್ರೇಯರ್ ಎಲ್ಲ ಆಯ್ತು. ಏನಮ್ಮ ಆಯ್ತು? ದೇವ್ರ ಶಕ್ತಿ ನನ್ನ ಮೇಲೆ ಇಳಿದು ಬಂತು. ಈಗ ಸೊಂಟ ಪ್ರಾಬ್ಲಮ್ ಇಲ್ಲ. 15 ವರ್ಷಗಳಿಂದ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆಪರೇಷನ್ ಮಾಡಿ ಬಿಡುಗಡೆ ಆಗಿರೋದು ನಾನು ಏಸಪ್ಪ ಸ್ಪಾಟಲ್ಲಿ ಬಿಡುಗಡೆ ಕೊಟ್ರು. ನಾನು ಹೇಳಿದೆ ಬಗ್ಗಮ್ಮ, ಕ್ಲೀನಾಗಿ ಬಗ್ತಾ ಇದ್ದಾಳೆ, ಎದಳಮ್ಮ, ಎದಳ್ತಾ ಇದ್ದಾಳೆ, ತಿರ್ಗಮ್ಮ, ಒಂದು ಚೂರು ನೋವಿಲ್ಲಪ್ಪ ಅಷ್ಟೇ. ದೇವ್ರ ಮಹಿಮೆ. ಹಲ್ಲೆಲೂಯಾ. ಆಪರೇಷನ್ ಮಾಡಿ ಕೂಡ ಬಿಡುಗಡೆ ಸಕ್ಸಸ್ ಆಗದೆ ಇರೋದು ನಾನು ಯೇಸುವಿನ ನಾಮ ಆಕೆಯನ್ನು ಮುಡ್ತು. ಹಲ್ಲೆಲೂಯಾ. ನಮಗೇನಿಲ್ಲ, ಹೋಗ್ರಿ, ನಾನು ಹೋಗೋಗಿ ನಿಮಗೆ ಹೇಳ್ಬಿಟ್ನಲ್ಲ. ಹಲ್ಲೆಲೂಯಾ. ನಂಬಿಕೆ ಇದೆ ಯೇಸು ಅದ್ಭುತ ಮಾಡ್ತಾರಂತ ನಂಬ್ತೀರಾ? ನಂಬುವವರಿಗಾಗಿ ಇವತ್ತು ಅದ್ಭುತ, ನಂಬುವವರಿಗಾಗಿ ಇವತ್ತು ಅತಿಶಯ. ನಾನು ಪಟ್ಟಂತ ಅರ್ಧ ಗಂಟೆ ಒಳಗಡೆ ಸಂದೇಶ ನಿಲ್ಲಿಸ್ತೀನಿ. ಆ ನಂತರವಾಗಿ ಯಾರಿಗೆ ಏನು ರೋಗ ಇದೆ, ಏನು ಮೂಳೆ ಪ್ರಾಬ್ಲಮ್ ಇದೆ, ಯಾವ ಸಮಸ್ಯೆ ಇದೆ, ಯಾವ ದೆವ್ವ ಇದೆ, ಯಾವ ಮಾಟ ಮಂತ್ರ ಇದೆ, ಎಲ್ಲ ಇವತ್ತು ಕ್ಲಿಯರ್ ಆಗ್ತದೆ. ಯಂಗ್ಸರ್ ಸ್ಟ್ರಾಂಗು ಗುರು. ಈ ಕಡೆ ಮಾತ್ರ ಆಮೇಲೆ ಜೋರಾಗಿ ಶಬ್ದ ಬರ್ತದೆ. ಗಂಡು ಮಕ್ಕಳು ಯಾಕೆ ಗೊತ್ತಿಲ್ಲ, ಶಬ್ದನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ದೇವರಿಗೆ ಸ್ತೋತ್ರ. ನಾನೆಲ್ಲ ಪರವಶರಾಗ್ಬಿಟ್ಟಿದ್ದಾರೆ ನಾನು ಅನ್ಕೊಂಡೆ, ನಿದ್ದೆಯಲ್ಲಿ ಎಲ್ಲ ಎದ್ದಿದ್ದಾರೆ. ಪ್ರೈಸ್ ಲಾರ್ಡ್, ದೇವ್ರಿಗೆ ಸ್ತೋತ್ರ. ಸರಿ, ಕರ್ತನ ಕೊಟ್ಟಿರೋ ವಾಕ್ಯದ ಕಡೆಗೆ ಪಟ್ ಅಂತ ಹೋಗಿ ದೇವರು ಅಲ್ಲಿ ಏನು ಮಾತಾಡ್ತಾರೆ, ಏನು ಆಲೋಚನೆ ಕೊಡ್ತಾರೆ, ಆ ವಾಕ್ಯದಲ್ಲಿ ಯಾವ ಶಕ್ತಿ ಕಳಿಸ್ತಾರೆ ಅದನ್ನು ಅನುಭವಿಸಿ ನಂತರವಾಗಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಇಷ್ಟಪಡ್ತೀನಿ. ಲೂಕನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1, 2, 3, 4 ವಾಕ್ಯ ಬೇಗ ಪಟ್ ಅಂತ ಓದಿ ಸಹಾಯ ಮಾಡ್ರಿ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1, 2, 3, 4 ವಾಕ್ಯಗಳನ್ನು ಓದಿ. ಇದಾದ ಮೇಲೆ ಯೆಹೂದ್ಯರದೊಂದು ಜಾತ್ರೆ ಬಂದಿದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗೆಸೆ ಮನೆ ಬಾಗಿಲ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತೆಸ್ದಾ ಎಂದು ಹೆಸರು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತೆಸ್ದಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹು ಮಂದಿ ರೋಗಿಗಳು, ಕುರುಡರು ಕುಂಟರು, ಮೈ ಒಣಗಿದವರು, ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷಗಳಿಂದ ರೋಗಿಯಾಗಿದ್ದವ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು, ನಿನಗೆ ಗುಣ ಹೊಂದಲಿಕ್ಕೆ, ಬಿಡುಗಡೆ ಹೊಂದಲಿಕ್ಕೆ ನಿನಗೆ ಇಷ್ಟ ಇದೆಯಾ, ಮನಸ್ಸಿದ್ಯಾ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗಾಗಿ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನಿಗೆ ಸ್ವಸ್ಥವಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಹಲ್ಲೆಲೂಯಾ. ತನ್ನ ಹಾಸಿಗೆಯನ್ನ ಅಂದ್ರೆ 38 ವರ್ಷ ಇವನ್ನ ಆಳ್ವಿಕೆ ಮಾಡಬೇಕಾಗಿರೋದು ಹೋಗ್ಬಿಟ್ಟು ಇವನನ್ನ ಬೇರೆ ಏನೋ ಆಳ್ವಿಕೆ ಮಾಡ್ತಾ ಇತ್ತು. ನನ್ನ ದೇವರೊಂದು ಅದ್ಭುತ ಮಾಡಿ ಆ ಚರಿತ್ರೆಯನ್ನು ಬದಲಾಯಿಸಿ, ಆ ಹಿಸ್ಟ್ರಿಯನ್ನು ಬದಲಾಯಿಸಿ, ಈಗ ನನ್ನ ದೇವರು ಅವನು ಅದನ್ನು ಒತ್ತುಕೊಂಡು ಹೋಗುವ ಹಾಗೆ, ಅವನು ಅವುಗಳನ್ನು ಕಂಟ್ರೋಲ್ ಮಾಡುವ ಹಾಗೆ, ಅವನು ಅವುಗಳನ್ನು ನಿಯಂತ್ರಿಸುವ ಹಾಗೆ ಸ್ವರ್ಗದ ದೇವರು ಅವನ ಜೀವಿತದಲ್ಲಿ ಒಂದು ಅದ್ಭುತ. ಹಲ್ಲೆಲೂಯಾ. ಸರಿ, ಸಾಕು. ಈಗ ಆ ವಿಷಯದ ಕಡೆಗೆ ನಾವು ಬರೋಣ. ಸ್ವಲ್ಪ ಧ್ಯಾನಕ್ಕೆ ಹೋಗಿ ನಾವು ಹೋಗೋಣ. ಅಲ್ಲಿ ನಾವು ನೋಡ್ತೇವೆ ಯೆರೂಸಲೇಮ್ ಅಂತ ಹೇಳುವಾಗ ಯೆರೂಸಲೇಮಿಗೆ ಸುಮಾರು 12 ಹೆಬ್ಬಾಗಿಲುಗಳಿವೆ. ಎಷ್ಟು? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಿದ್ದೆ ಮಾಡಬೇಡ. ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಕಳ ಅಂತ ಇರ್ತದ ಮಕ. ಹಲ್ಲೆಲೂಯಾ. ಯಾವಾಗ ಹೇಳ್ದಂಗೆ ಬಲಗೈ ಇದು,
ಏನಿಗೆ ಇದೆ? ಬಲಗೈ. ಈಗೆಲ್ಲ ಎಷ್ಟು ಬೆರಳಿದೆ? 5 ಬೆರಳು ಮಡಚಿ ಗುದ್ದಿದ್ರೆ ಇವತ್ತು ರಾತ್ರಿ ಹೋಗಿ ಮಲಗೋ ನಿದ್ದೆನೂ ಬರಬಾರದು. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ಯೆರೂಸಲೇಮ್ ಎಂಬುದಾಗಿ ಹೇಳುವಂತ ದೇವರ ಆಲಯ. ಈ ಯೆರೂಸಲೇಮ್ ದೇವರ ಆಲಯಕ್ಕೆ 12 ಹೆಬ್ಬಾಗಿಲುಗಳಿವೆ. ಎಷ್ಟು? 12 ಹೆಬ್ಬಾಗಿಲುಗಳಿವೆ. ಅದರಲ್ಲಿ ಕುರಿಯಾಗೆ ಸಾಮಾನ್ಯ ಬಾಗಿಲು, ಮೀನಿನ ಬಾಗಿಲು, ಕುದುರೆಯ ಬಾಗಿಲು, ಈ ಥರ ಅನೇಕ ಬಾಗಿಲುಗಳಿವೆ. ಆ ಒಂದೊಂದು ಬಾಗಿಲುಗಳಲ್ಲಿ ಒಂದೊಂದು ಕಾರ್ಯಗಳು ನಡೀತವೆ. ಇದರಲ್ಲಿ ಈ ಹೆಬ್ಬಾಗಿಲಿನ ಒಳಗಡೆ ಒಂದು ಮಂಟಪ ಇದೆ. ಈ ಮಂಟಪದ ಒಳಗಡೆ 5 ಮಂಟಪಗಳಿವೆ. ಅದರಲ್ಲಿ ಒಂದನೇ ಆ ಒಂದು ಅಗೆಸೆ ಮನೆ ಎಂಬುದಾಗಿ ಹೇಳುವಂತ ಬಾಗಿಲಿನ ಒಳಗಡೆ ಹೋಗುವಾಗ ಅಲ್ಲಿ ರೋಗಿಗಳಿರ್ತಾರೆ. ಅಲ್ಲಿ ಒಂದು ಬೆತೆಸ್ದ ಎಂಬುದಾಗಿ ಹೇಳುವಂತ ಒಂದು ಕೊಳ ಇದೆ. ಈ ಕೊಳಕ್ಕೆ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ವರ್ಷಕ್ಕೊಂದು ಸಾರಿ, ಸಂವತ್ಸರಕ್ಕೆ ಒಂದು ಸಾರಿ ಅಲ್ಲಿ ಒಬ್ಬ ದೇವದೂತ ಇಳಿದು ಬರ್ತಾನೆ. ಅವನು ಇಳಿದು ಬರುವಾಗ ಸುಮ್ಮನೆ ಬರಲ್ಲ. ಅವನು ದೇವರ ಮಹಿಮೆಯೊಂದಿಗೂ ದೇವರ ಬಲದೊಂದಿಗೂ ದೇವರ ಶಕ್ತಿಯೊಂದಿಗೂ ಇಳಿದು ಬರ್ತಾನೆ. ಅವನು ಇಳಿದು ಬಂದು ಅವನ ಪಾದ ಆ ಕೊಳದ ನೀರಲ್ಲಿ ತಾಕುವಾಗ ಆ ನೀರು ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಆ ದೇವರಿಂದ ಕಳಿಸಲ್ಪಟ್ಟಂತಹ ಒಬ್ಬ ದೇವದೂತ ವರ್ಷಕ್ಕೊಂದು ಸಾರಿ ಆ ಮಂಟಪದ ಒಳಗಡೆ ಬರ್ತಾನೆ. ಆ ಮಂಟಪದ ಒಳಗಡೆ ಇರುವಂತಹ ಬೆತೆಸ್ದ ಎಂಬುದಾಗಿ ಹೇಳುವಂತ ಕೊಳ, ಆ ಕೊಳದಲ್ಲಿ ಆ ದೇವದೂತನ ಪಾದ ಇಳಿಯುತ್ತೆ. ಇಳಿದ ತಕ್ಷಣ ಆ ದೇವದೂತ ಏನ್ ಮಾಡ್ತಾನೆ? ಆ ನೀರನ್ನ ತಿರುಗಿಸ್ತಾನೆ. ಆ ನೀರು ತಿರುಗ್ತಾ ಇರುವಾಗ ಯಾರು ಫಸ್ಟ್ ಹೋಗಿ ಆ ನೀರಲ್ಲಿ ಇಳಿತಾರೋ ಅವನಿಗೆ ಎಂಥ ರೋಗ ಇರಲಿ, ಅವರಿಗೆ ಎಂಥ ಸಮಸ್ಯೆ ಇರಲಿ, ಅಂದ ಸ್ಪಾಟಲ್ಲಿ, ಆ ಕ್ಷಣದಲ್ಲಿ, ಆ ಜಾಗದಲ್ಲಿ, ಆ ಸಮಯದಲ್ಲಿ ಅವನಿಗೆ ಸಂಪೂರ್ಣ ಬಿಡುಗಡೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಯಾರು ಮೊದಲು ಇಳಿತಾರೋ ಅವ್ರಿಗೆ ಅದ್ಭುತ. ದೇವ್ರು ಮಾತಾಡುವಾಗ ಯಾರು ಪಟ್ಟ ಹಿಡ್ಕೊಂತಾರೋ ಅವ್ರಿಗೆ ಅದ್ಭುತ. ಹಲ್ಲೆಲೂಯ. ಏನಪ್ಪ ಆಸ್ತಿ ಹೇಳ್ತಾವ್ರೆ, ನಾನೇನ ಕೇಳಬೇಕಂತ ಹೇಳ್ಕೊಂಡು ನಿದ್ದೆ ಮೂಡಲ್ಲಿದ್ರೆ, ಫ್ಲೈಟ್ ಮೂಡ್ ನೋಡಿದ್ರಾ ಫೋನಲ್ಲಿ? ಫ್ಲೈಟ್ ಮೂಡು, ಸೈಲೆಂಟ್ ಮೂಡು, ವೈಬ್ರೇಟರ್ ಮೂಡು, ಏನೇನೋ ಇದು ಮೂಡು ಇದೆ. ಈ ಕೆಲವು ಜನ ತೆಚ್ಚಿ ಬಂದ್ಬಿಟ್ಟು ನಿದ್ದೆ ಮೂಡು ಬಂದ್ಬಿಡ್ತಾರೆ. ನಿದ್ದೆ ಮೂಡ್ ಬರೋರಿಗೆ ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ಹಸಿದವ್ರಿಗೆ ಹೊಟ್ಟೆ ತುಂಬಿದವ್ರಿಗೆ ಅನ್ನ, ಹೊಟ್ಟೆ ತುಂಬಿದವ್ರಿಗೆ ಅನ್ನ ಇಲ್ಲ, ಅಲ್ಲ, ಬೇಕಾಗಿಲ್ಲ. ಯಾರು ಹಸಿಕೊಂಡಿರ್ತಾರೋ, ಹಸಿವಿನಲ್ಲಿರ್ತಾರೋ ಅವ್ರಿಗೆ ಊಟ ಬೇಕು. ಅವ್ರ ಊಟ ಸಿಕ್ಕರೆ ಸಾಕೊಂತ ಕಾಯ್ತಾ ಇರ್ತಾರೆ. ಹಾಗೇನೆ ಬಿಡುಗಡೆಗಾಗಿ ದಾಹದಿಂದ, ಹಸಿವಿನಿಂದ ನೀನು ಇಲ್ಲಿ ಬಂದಿದ್ರೆ, ಕರ್ತರು ಮಾತಾಡ್ತಾ ಇರುವಾಗಲೇ ನೀನು ಹಿಡ್ಕೊಳ್ಳುವಾಗ ಅಂದ ಸ್ಪಾಟಲ್ಲಿ ಬಿಡುಗಡೆಗಳು ನಡೆದಿರ್ತದೆ. ಹಿಡ್ಕೊಳ್ಳುವಾಗ ಸುಮ್ಮನೆ ಹಿಡ್ಕೊಳ್ಬಾರ್ದು, ನಂಬಿಕೆಯಿಂದ ಹಿಡ್ಕೊಬೇಕು. ಏನ್ ನಂಬಿಕೆ? ದೇವ್ರು ನನ್ನ ಹತ್ರನೇ ಮಾತಾಡ್ತಾ ಇರೋದು, ದೇವ್ರು ನನಗೆ ಹೇಳ್ತಾ ಇರೋದು, ದೇವ್ರು ನನಗಾಗಿನೇ ಬಂದಿರೋದು, ದೇವ್ರು ನನಗಾಗಿಯೇ ಸೇವಕನನ್ನ ಆಲೋಚನೆಯನ್ನು ಕೊಟ್ಟು ಕಳಿಸಿರೋದು ಅಂತ ಹೇಳಿ ನೀ ನಂಬಿ ಸ್ವೀಕಾರ ಮಾಡೋದಾದ್ರೆ ನಂಬುವವರಿಗಾಗಿ ಚಲಿಸುವ ದೈವ ಶಕ್ತಿ, ನಂಬುವರಿಗಾಗಿ ಚಲಿಸುವ ದೈವ ವಾಕ್ಯದ ಶಕ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಒಬ್ಬ ದೇವದೂತ ಬರ್ತಾನೆ. ಅಲ್ಲಿ ದೇವದೂತ ಬರುವಾಗ ಆ ಕೊಳ ಇದಕ್ಕಿದ್ದ ಹಾಗೆ ನೀರು ತಿರುಗಲಿಕ್ಕೆ ಪ್ರಾರಂಭವಾಗ್ತದೆ. ಆ ನೀರು ತಿರುಗುವಾಗ ಯಾರು ನಂಬಿಕೆಯಿಂದ ಪ್ರಾರಂಭದಲ್ಲಿ ಪ್ರವೇಶ ಮಾಡ್ತಾರೋ ಅವರಿಗೆ ಬಿಡುಗಡೆ. ಎಂತ ರೋಗ ಇರಲಿ, ಎಂತ ಗಡ್ಡ ಇರಲಿ, ಅದು ಎಷ್ಟು ವರ್ಷಗಳಿಂದ ಆಗಿರ್ಲಿ, ಅದು ಹುಟ್ಟದಾಗಿಂದ ಬಂದಿರಲಿ, ಅದು ಹೇಗೆ ಇರಲಿ, ನೀರಿನಲ್ಲಿ ಇಳಿದ ತಕ್ಷಣ ಹೇಗೆ ಒಂದು ಮಗು ತಾಯಿಯ ಗರ್ಭದಿಂದ ಈಚೆಗಡೆ ಬರುವಾಗ ಆರೋಗ್ಯವುಳ್ಳ ಶರೀರವಾಗಿ ಈಚೆಗಡೆ ಬರ್ತದೋ, ಆ ಕೊಳದ ಒಳಗಡೆ ಇಳಿದವನು ಅದೇ ತರ ಹಿಂದಿರುಗಿ ಬರುವಾಗ ಸ್ವಸ್ಥನಾಗಿ ಬರ್ತಾನ. ಹಲ್ಲೆಲೂಯ, ಹಲ್ಲೆಲೂಯ. ಆ ಬೆತೆಸ್ದ ಕೊಳದಲ್ಲಿ ಇಳಿದು ಬಂದ ದೈವ ಶಕ್ತಿ ಅದು ನಿಜವಾದ್ರೆ
ಅದು ಸಾಬೀತಾಗಿದ್ರೆ ಇವತ್ತು ನಿಮಗೆ ಹೇಳ್ತಾ ಇದೀನಿ ಕೇಳ್ರಿ, ಆ ಶಕ್ತಿ ಇವತ್ತಿಗೂ ಕೂಡ ಹಾಗೆ ಇದೆ. ಅದು ಕುಗ್ಗಿಲ್ಲ, ಅದು ಕಡಿಮೆ ಆಗಿಲ್ಲ, ಅದು ಇಲ್ಲದೆ ಹೋಗಿಲ್ಲ, ಇವತ್ತಿಗೂ ಕೂಡ ಅದು ಹಾಗೆ ಇದೆ. ನಾನು ಸೆಂಟ್ರಲ್ ಕಟ್ಟಲು ಕೊಡ್ತೀನಿ, ಕಟ್ಟಲು ಕೊಡುವಾಗ ಆ ಶಕ್ತಿ ಇಲ್ಲಿ ಪ್ರಕಟ ಆಗುತ್ತೆ. ಹಲ್ಲೆಲೂಯ. ಆ ಶಕ್ತಿಯಲ್ಲಿ ಪ್ರಕಟ ಆಗುತ್ತೆ. ಆ ಶಕ್ತಿಯಲ್ಲಿ ಪ್ರಕಟ ಆಗುವಾಗ, ಆ ಶಕ್ತಿ ನಿನ್ನ ಮೇಲೆ ಬೀಳುವಾಗ, ಆ ಮಹಿಮೆ ನಿನ್ನ ಮೇಲೆ ಬೀಳುವಾಗ, ಆ ಕೃಪೆ ನಿನ್ನ ಮೇಲೆ ಬೀಳುವಾಗ, ಅದು ಎಂತ ರೋಗ ಆಗಿರಲಿ, ಅದು ಎಂತ ಕಟ್ಟಾಗಿರ್ಲಿ, ಅದು ಎಂತ ಬಂಧನವಾಗಿರ್ಲಿ, ನನ್ನ ಯೇಸುವಿನ ಮಹಿಮೆ ಒಳಗಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬೆತೆಸ್ದಾ ಕೊಳದಲ್ಲಿ ದೈವ ಶಕ್ತಿ ಇಳಿತದೆ. ಹಲ್ಲೆಲೂಯಾ. ಕೊಳ ಇದೆ, ವಾರ ವಾರ, ದಿನೇ ದಿನೇ, ತಿಂಗಳು ತಿಂಗಳು ಅಲ್ಲಿ ಆ ನೀರು ತಿರುಗಲಿಕ್ಕೆ ಸಾಧ್ಯ ಇಲ್ಲ. ಆ ನೀರು ದೇವದೂತನ ಬರುವಾಗ ಮಾತ್ರವೇ ತಿರುಗಲಿಕ್ಕೆ ಸಾಧ್ಯ. ಆ ನೀರು ತಿರುಗೋಕ್ಕಿನ ಮುಂಚೆ ಒಬ್ಬ ದೇವದೂತ ಇಳಿದು ಬರ್ತಾನೆ. ಇಳಿದು ಬರುವ ಅನುಭವ ಅವ್ರು ಹೊಂದಿದ್ರು. ಯಾರೋ ಆ ಮಂಟಪದ ಒಳಗಡೆ ಇರುವಂತವ್ರು, ಆ ಮಂಟಪದ ಒಳಗಡೆ ಇರುವಂತವ್ರು ಆ ದೇವದೂತನು ಇಳಿದು ಬರುವಂತ ಆ ಒಂದು ಕಾರ್ಯವನ್ನು ಚೆನ್ನಾಗಿ ಅವ್ರಿಗೆ ಗೊತ್ತಿತ್ತು. ದೇವದೂತ ಬರ್ತಾ ಇದೆ ಅಂತ ಹೇಳಿದ ಗೊತ್ತಾಗ್ಬಿಡ್ತಾ ಇತ್ತು. ಹಾಗೇನೆ ನಾವು ತಿಳ್ಕೊಳ್ಬೇಕು, ದೇವರ ಸಾನ್ನಿಧ್ಯ ಪ್ರಕಟ ಆಗುವಾಗ, ದೇವರು ಮಾತಾಡುವಾಗ, ದೇವರ ಮಹಿಮೆ ಪ್ರಕಟ ಆಗುವಾಗ, ದೇವರು ಮಾತಾಡುವಾಗ, ದೇವರು ನನ್ನ ಸಂಗಡ ಮಾತಾಡೋ ಅನುಭವ ನಿನಗಾದ್ರೆ ತಿಳ್ಕೊಳ್ಬೇಕು, ದೇವ್ರು ನಿನ್ನ ಸಂಗಡನೆ ಮಾತಾಡ್ತಾ ಇರ್ತಾನೆ. ಹಲ್ಲೆಲೂಯ. ದೇವರು ನಿನ್ನನ್ನೇ ಬಿಡಿಸ್ಲಿಕ್ಕಾಗಿ ಹೋಗ್ತಾ ಇರ್ತಾನೆ. ಆದ್ರೆ ನಾವೇನ್ ಮಾಡಬಾರ್ದು, ಆ ಕಡೆ ಈ ಕಡೆ ಹೋಗ್ಬಾರ್ದು, ದುಃಖ ನಡ್ಕೊಂಡ್ಬಿಡ್ಬೇಕಾ, ದುಃಖ ನಡ್ಕೊಂಡ್ಬಿಡ್ಬೇಕು. ಹಿಡ್ಕೊಳ್ಳೋದು ಕೂಡ ಒಂದು ಕೃಪೆ, ಹಿಡ್ಕೊಳ್ಳೋದು ಕೂಡ ಒಂದು ಕೃಪೆ, ಹಿಡ್ಕೊಳ್ಳೋದು ಕೂಡ ಒಂದು ಕೃಪೆ. ಯಾಕೋಬನು ಹಿಡ್ಕೊಂಡ, ಅದೊಂದು ಕೃಪೆ. ಆ ಕೃಪೆ ಅವನ ಆಶೀರ್ವಾದ ಮಾಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಿಲಾತನ ಮುಂದೆಗಡೆ ಯೇಸುವನ್ನ ಕರ್ಕೊಂಡು ಬಿಡುವಾಗ ಯಾವನಿಗೆ ಹಿಡ್ಕೊಳ್ಳಕ್ ಬಂದಿಲ್ಲ, ಹಿಡ್ಕೊಳ್ಬೇಕಾದ್ರೂ ಹಿಡ್ಕೊಳ್ಳುವಾಗ ಯೇಸುವಿನ ಮಹಿಮೆಯನ್ನು ಅವ್ರು ಕಂಡ್ರು. Hallelujah, hallelujah. Raba, 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 raba. Shapa da 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 barika manda prouda prabana. Ho, ho, ha. Aiva shaktili pragadavagale. Ba 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 ba. Pa pa. Pa. ದೈವ ಶಕ್ತಿಯಲ್ಲಿ ಚಲಿಸ್ತಾ ಇದೆ, ದೈವ ಮಹಿಮೆಯಲ್ಲಿ ಚಲಿಸ್ತಾ ಇದೆ. ದೇವರ ಆತ್ಮ ಕಣ್ಣುಗಳನ್ನು ತೋರಿಸ್ತಾ ಇದ್ದಾರೆ. ಈ ಶಕ್ತಿ ನಿನ್ನ ಕಣ್ಣನ್ನು ಗುಣಪಡಿಸುವಂತ ಶಕ್ತಿ, ಈ ಶಕ್ತಿ ನಿನ್ ಕಣ್ ಸಮಸ್ಯೆಯನ್ನು ನೀಗಿಸುವಂತ ಶಕ್ತಿ. ಯಾರಿಗೆಲ್ಲ ಕಣ್ಣುಗಳ ಸಮಸ್ಯೆ ಆಗಿದೆಯೋ, ಯಾರಿಗೆಲ್ಲ ಕಣ್ಣುಗಳ ಸಮಸ್ಯೆ ಆಗಿದೆಯೋ ಆ ಕಣ್ಣುಗಳ ಮೇಲೆ ಒಂದು ಅಗ್ನಿ, ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಫೈರ್, ಟಚ್, fire in the name of Jesus. ನಿನ್ನ ಕಣ್ಣಿನ ವಿಷಯದ ಮೇಲೆ ಬಿಡುಗಡೆ, ನಿನ್ನ ಕಣ್ಣಲ್ಲಿರುವ ಕಟ್ಟು ಒಡೆಯಲ್ಪಡ್ತಾ ಇದೆ. ರಬಾ 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 ಶಬ್ದವಾದಿಗಾರ ಗಚ್ಚರೀಕಮಾನ. ನಿನ್ನ ಕಣ್ಣಿನ ಒಳಗಡೆ ಬಿಡುಗಡೆ, ನಿನ್ನ ಕಣ್ಣಿನ ಒಳಗಡೆ ದೇವರು ಆಪರೇಷನ್ ಮಾಡ್ತಾ ಇದ್ದಾರ. ನಿನ್ನ ಕಣ್ಣಿನ ಒಳಗಡೆ ದೇವರು ಅವನ ಶಕ್ತಿಯ ಮೂಲಕವಾಗಿ ಆಪರೇಷನ್ ನಡೀತಾ ಇದೆ. ಒದಗೋ, ಟಾ 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 ಟಾ.
ಟಾ 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 ಶ ಫಾ 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 ಟಾ ಟಾ. Jesus. ರಾ ಫಾ ಫಾ ಟಾ ಟಾ ಖಾ. ಯಾರ ಕಣ್ಣು ಸಮಸ್ಯೆ ಇದೆ ಅವರ ಕಣ್ಣಿನ ಒಳಗಡೆ ದೇವರ ಶಕ್ತಿ ಇಳಿತಾ ಇದೆ. ದೇವರ ಶಕ್ತಿ ಇಳಿತಾ ಇದೆ. ನಿನ್ನ ಕಣ್ಣಿನ ಸಮಸ್ಯೆ ಅದು ಬಾಯಿ ಹೇಳ್ತಾ ಇದೆ. ನಿನ್ನ ಕಣ್ಣಿನ ಸಮಸ್ಯೆ ಅದು ನಿನ್ನ ಬಿಟ್ಟು ಹೋಗ್ತಾ ಇದೆ. ತಾಯಿಯ ಗರ್ಭದಿಂದ ಹೊರಗಡೆ ಬರುವಾಗ ನಿನ್ನ ಕಣ್ಣುಗಳು ಹೇಗೆ ಆರೋಗ್ಯವಾಗಿತ್ತೋ ಅದೇರಂತೆಯೇ ಈ ಶಕ್ತಿ ನಿನ್ನ ಕಣ್ಣುಗಳನ್ನ ಗುಣ ಮಾಡ್ತಾ ಇದೆ. ನಿನ್ನ ಕಣ್ಣುಗಳನ್ನು ಮುಟ್ಟುತ್ತಾ ಇದೆ. ನಿನ್ನ ಕಣ್ಣುಗಳನ್ನು ಬಿಡಿಸ್ತಾ ಇದೆ. ರಾ ಬಾ 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 ಶಬ್ದ ಬಾಧಿಘಾನಗಸ್ಯ ರೀಖಮಾನ ಪ್ರೌಢ ಪ್ರಮಾಣ. ನಿನ್ನ ಕಣ್ಣಲ್ಲಿ ಅದ್ಭುತ ನಡೆದ ಮೇಲೆ, ನಿನ್ನ ಕಣ್ಣಲ್ಲಿ ಅದ್ಭುತ ನಡೆದ ಮೇಲೆ ಯಾರ ಕಣ್ಣಲ್ಲಿ ಈಗ ಅದ್ಭುತ ನಡೆಯಿತೋ ಒಂದು ದೊಡ್ಡ ಆಶೀರ್ವಾದ ಕಣ್ಣಲ್ಲಿ ಕಾಣಲಿಕ್ಕಾಗಿ ಹೋಗ್ತಾ ಇದ್ದಾರೆ. ನಾಲ್ಕು ಜನ ದೈವ ಮಂಜೂಷವನ್ನು ಹೊತ್ತುಕೊಂಡು ಬರುವ ಹಾಗೆ ಬಂಗಾರದ ಪೆಟ್ಟಿಗೆಯಲ್ಲಿ 4 ಜನ ಏನೋ ಹೊತ್ತುಕೊಂಡು ಬರ್ತದನ್ನು ಕಾಣ್ತಾ ಇದ್ದಾನೆ. ಯಾರ ಕಣ್ಣುಗಳನ್ನು ದೇವರು ಇವತ್ತು ಮುಟ್ಟಿದಾನೋ, ಯಾರ ಕಣ್ಣುಗಳನ್ನು ದೇವರು ಇವತ್ತು ತೆರೆದಿದ್ದಾನೋ ಆ ಕಣ್ಣು ಆ ಆಶೀರ್ವಾದವನ್ನು ನೋಡ್ಲಿಕ್ಕಾಗಿ ಹೋಗ್ತಾ ಇದೆ. ರಾ ಬಾ ಬಾ ಶಬ್ದ ಬಾಧಿಘಾನಗಸ್ಯ. ನಿನ್ನ ಕಣ್ಣಿನ ಒಳಗಡೆ ಏನು ನಡೀತಾ ಇದೆ? The name of Jesus. Praise the Lord. ನಾನು ಲಾಸ್ಟಲ್ಲಿ ಸಾಕ್ಷಿ ಕೇಳ್ತೀನಿ. ಯಾರಿಗೆ ಕಣ್ಣು ಏನು ದೇವ್ರ ಬಗ್ಗೆ ಏನು ಮಾತಾಡಿ ಅದ್ಭುತಗಳು ಮಾಡ್ತಾ ಇದ್ದಾರೋ ಅದು ಲಾಸ್ಟಲ್ಲಿ ಕೇಳ್ತೀನಿ. ಸಾಕ್ಷಿ ಹೇಳ್ರಿ. ದೇವರ ಮಹಿಮೆ ಆಗಲಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ಹಿಡ್ಕೊಳ್ಳೋದು ಕೂಡ ಒಂದು ಕೃಪೆ. ಅಲ್ಲೇಲೂಯಾ. ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದ್ರು, ಬೆಳಗ್ಗೆ ಹೊತ್ತು ಮಂಜಿನಲ್ಲಿ ಮನ್ನ ಬರ್ತದೆ. ಆ ಮನ್ನ ಬರುವಾಗ ನೀವೇನು ಮಾಡಬೇಕು? ಒಂದೊಂದು ಸೇರು ತಗೊಳ್ಬೇಕು, ಹಿಡ್ಕೊಳ್ಬೇಕು, ಹೊಂದ್ಕೊಳ್ಬೇಕು. ಅಲ್ಲೇಲೂಯಾ. ಒಂದು. ಎರಡನೇದಾಗಿ ಅವ್ರು ಹೇಳಿದ್ರು, ಸ್ವಾಮಿ ನಮ್ಮ ಅನ್ನ ತಿಂದು ತಿಂದು ಸಾಕಾಯಿತು, ನಮಗೆ ಮಾಂಸ ಬೇಕು ಅಂತ. ಆಮೇಲೆ ದೇವರು ಹೇಳಿದ್ರು, ಸರಿ ಆಯಿತು, ನಿಮಗೆ ಮಾಂಸ ತಾನೇ ಬೇಕು. ಸ್ವಲ್ಪ ಕೋಪ ಮಾಡ್ಕೊಂಡ್ರು ದೇವರು. ಇಷ್ಟೆಲ್ಲ ಕೊಟ್ಟರು ಕೊಂಡ್ಕೊಡ್ತಾರಲ್ಲ ಸೋಂಬೇರಿಗಳು ಅಂತೇಳಿ ದೇವ್ರು ಏನು ಮಾಡಿದ್ರು, ಸರಿ ನಿಮಗೇನು ಮಾಂಸ ತಾನೇ ಬೇಕಂತ ಹೇಳ್ಬಿಟ್ಟು ಸಮುದ್ರ ಇರೋ ತಿಮಿಂಗಳ ತಲೆಯನ್ನು ದೇವರು ಹೊಡೆದು ಸಮುದ್ರದ ಒಳಗಡೆ ಇರುವಂತಹ ತಿಮಿಂಗಳದ ಒಳಗಡೆಯಿಂದ ಲಾವಕ್ಕಿಗಳು ಅದು ಹೊರಗಡೆ ಬಂತು. ವಾಕ್ಯ ಹೇಳ್ತದೆ, ಆ ಲಾವಕ್ಕಿಗಳು ಸುಮಾರು ಎತ್ತರದಲ್ಲಿ ಆಡಬೇಕಾಗಿರುವಂಥ ಲಾವಕ್ಕಿಗಳು 2 ಮೊಳ ಎತ್ತರದಲ್ಲಿ ಮಾತ್ರ ಆಡ್ತಾ ಇದೆ. ಅಲ್ಲೇಲೂಯಾ. ಅವ್ರು ಕೇಳಿದ ಲಾವಕ್ಕಿ ಅಥವಾ ಅವ್ರ ಲಾವಕ್ಕಿ ಅವ್ರು ಕೇಳಿಲ್ಲ, ಅವ್ರು ಕೇಳಿದ್ದು ಮಾಂಸ. ದೇವರು ಶ್ರೇಷ್ಠವಾದ ಮಾಂಸ ಕೊಟ್ಟರು, ಅದು ಲಾವಕ್ಕಿ. ಅದು ಆಡ್ಕೊಂಡು ಬರ್ತಾ ಇದೆ. ಇವ್ರು ಕೇಳಿದ್ರೇನೋ ಮಾಂಸ ಬೇಕು ಅಂತ. ದೇವ್ರೇನು ಮಾಡಿದ್ರು? ಲಾವಕ್ಕಿಯನ್ನು ಕಳಿಸಿ. ಈಗ ಲಾವಕ್ಕಿಗಳು ಎಷ್ಟು ಮೊಳ ಎತ್ತರದಲ್ಲಿ ಆಡ್ತಾ ಇದೆ? 2 ಮೊಳ. ಭೂಮಿಯ ಮೇಲಿಂದ ಒಂದು 2 ಮೊಳ ಎತ್ತರದಲ್ಲಿ ಅದು ಲಾವಕ್ಕಿಗಳು ಆಡ್ತಾ ಇದೆ. ಈಗ 6 ಅಕ್ಕಿನ ಯಾರು ಹಿಡ್ಕೊಬೇಕು? ಅಲ್ಲೇಲೂಯಾ. ಆ ಲಾವಕ್ಕಿಗಳು 6 ಬರುವಾಗ ಯಾರು ಹಿಡ್ಕೊಬೇಕು? ಹಿಡ್ಕೊಂಡಿಲ್ಲ ಅಂದ್ರೆ ಆ ಸಿಕ್ಕಲ್ಲ. ಹಿಡ್ಕೊಳ್ಳೋದು ಕೂಡ ಒಂದು ಕೃಪೆ. ದೇವರ ಮಹಿಮೆ ಇಲ್ಲ ಆರ್ತಾ ಇದೆ. ದೇವರ ಮಹಿಮೆ ನಿನ್ನ ಕೈಗೆ ಕೇಳಿಸ್ಕೋ. ದೇವರ ಮಹಿಮೆ ನಿನ್ನ ಕೈಗೆ ಸಿಕ್ಕುವ ಹಾಗೆ ನಿನ್ನ ಕೈ ಹತ್ರ ಬಂದು ಆ ಮಹಿಮೆ ಆರ್ತಾ ಇದೆ. ಅಲ್ಲೇಲೂಯಾ. ಆ ಬಿಡುಗಡೆಯ ಮಹಿಮೆ ಆರ್ತಾ ಇದೆ. ಹಿಡ್ಕೊಳ್ಬೇಕಾಗಿರೋದು ಬಿಡಬೇಕಾಗಿರೋದು ನಿಮಗೆ ಸಂಬಂಧಪಟ್ಟಿದ್ದು. ಅಲ್ಲೇಲೂಯಾ.
ಅಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿಯನ್ನ ಹಿಡ್ಕೊಂಡು ಯಾರು ಕೇಳ್ಕೊಟ್ರು? ಪಿಲಾತನ್ ಕೇಳ್ಕೊಟ್ರು. ಪಿಲಾತ ಏನ್ ಮಾಡ್ದ? ಅಯ್ಯಪ್ಪ ನನಗೆ ಬೇಡ ಅಂತ ಬಿಟ್ಬಿಟ್ಟ. ಪಿಲಾತ ಏನ್ ಮಾಡ್ದವನೆ? ಜನರು ಹಿಡ್ಕೊಂಡ್ರು, ಭದ್ರವಾಗಿ ಹಿಡ್ಕೊಳಕ್ಕಾಗಿಲ್ಲ, ಯೇಸುವನ್ನ ಬಿಟ್ಟು ಕೊಟ್ಬಿಟ್ರು. ಈಗ ಈ ಯೇಸುವನ್ನು ತಗೊಂಡೋಗಿ ಯಾರ ಕೈಲಿ ಬಿಟ್ಟು ಕೊಡ್ತಾ ಇದಾರೆ? ಪಿಲಾತನ ಕೈಲಿ ಬಿಟ್ಟು ಕೊಡ್ತಾ ಇದ್ದಾರೆ. ಈಗ ಈ ಪಿಲಾತನ ಕೈಗೆ ಬಂದಿದ ತಕ್ಷಣ ನೋಡ್ದ, ಇದು ಸರಿ ಹೋಗಲ್ಲ ಅಂತೇಳಿ, ನಾನು ಹಿಡ್ಕೊಂಡ್ರೆ ಆಗಲ್ಲ ಅಂತೇಳಿ ಆ ಪಿಲಾತನು ಕೂಡ ಹಿಡ್ಕೊಳಕ್ಕಾಗಿಲ್ಲ, ಬಿಟ್ಟುಬಿಟ್ಟ. ಒಂದು ವೇಳೆ ಆ ಪಿಲಾತ ಏನಾದ್ರೂ ಯೇಸು ಅವನ ಕೈಗೆ ಸಿಗುವಾಗ ಆ ಪಿಲಾತನು ಯೇಸುವನ್ನ ಇಟ್ಕೊಂಡು ಬಿಟ್ಟಿದ್ರೆ ಅವನು ಕ್ರಿಸ್ತನಲ್ಲಿ ಜೀವಿಸುವನಾಗಿರ್ತಾ ಇದ್ದ, ಯೇಸುವಿನಲ್ಲಿ ಜೀವಿಸುವನಾಗಿರ್ತಾ ಇದ್ದ. ಆದ್ರೆ ಅವನೇನು ಮಾಡ್ತಾ ಇದ್ದಾನೆ? ಯೇಸು ಕೈಗೆ ಸಿಕ್ಕಿದ್ರು ಕೂಡ ಯೇಸುವನ್ನ ಹಿಡ್ಕೊಳ್ಳದೆ ಹೋಗಿ ಮಾರನೇ ದಿನ ಕೈ ತೊಳ್ಕೊಳ್ತಾ ಇದ್ದಾನೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಅಲ್ಲೆಲೂಯ. ಯೇಸು ಸ್ವಾಮಿ ಕೈಗೆ ಸಿಕ್ಕಿ ಎಷ್ಟೋ ದಿನಗಳಾಯ್ತು, ಹಿಡ್ಕೊಳ್ಳಕ್ ಆಗ್ತಾ ಇಲ್ಲ. ಆ ಪಿಲಾತನ ಕೈಗೆ ಯೇಸು ಸಿಕ್ಕಿದ್ರು ಬೇಡ ಅಂತ ಬಿಟ್ಬಿಟ್ಟ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ಟ. ವಾಕ್ಯ ಹೇಳ್ತದೆ, ಲಾಸ್ಟಿಗೆ ಮಾರನೇ ದಿನ ಅವನು ಹೆಣಾಕೊಂಡು ಸತ್ತೋಗ್ಬಿಟ್ಟಂತೆ. ಅದ್ರ ಅವನ ಆತ್ಮ ನಷ್ಟ ಆಯ್ತು. ಹಿಡಿದುಕೊಳ್ಳಬೇಕಾದವ್ರನ್ನ ಹಿಡಿದುಕೊಳ್ಳದೆ ಬಿಟ್ಟ ನಿಮಿತ್ತವಾಗಿ ಅವನ ಆತ್ಮ ನಷ್ಟ ಆಗ್ತಾ ಇದೆ. ಅಲ್ಲಿ ಒಂದು ಮರಣ ನಡೀತಾ ಇದೆ. ಇಲ್ಲಿ ಕೆಲವು ಜನರು ಚರ್ಚ್ ಒಳಗಡೆ ಬಂದು ಎಷ್ಟು ದಿವಸಗಳಾಯ್ತು, ಇನ್ನ ಯೇಸುವನ್ನ ಹಿಡ್ಕೊಂಡಿಲ್ಲ, ಇನ್ನ ದೀಕ್ಷಾಸ್ಥಾನಕ್ಕೆ ತಯಾರಾಗಿಲ್ಲ, ಇನ್ನ ದೀಕ್ಷಾಸ್ಥಾನ ಹೊಂದಲಿಕ್ಕೆ ತಯಾರಾಗಿಲ್ಲ. ಯೇಸು ಸಿಕ್ಕಿರುವ ಕಾಲಘಟ್ಟಗಳಲ್ಲಿ ನಾವು ಹಿಡ್ಕೊಳ್ಳೋದಾದ್ರೆ ಒಂದು ವೇಳೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋದ್ರು ಕೂಡ ಆ ಪ್ರಾಣ ಪಕ್ಷಿ ವ್ಯರ್ಥವಾಗಲ್ಲ. ಅದು ದೇವರ ರಾಜ್ಯದಲ್ಲಿ ಅದು ಸುರಕ್ಷಿತವಾಗಿರ್ತದೆ. ಅಲ್ಲೆಲೂಯ. ಇವಾಗ ಆ ಸಬ್ಜೆಕ್ಟ್ ಅನ್ನು ಮಾತಾಡೋಕೆ ಒಂದು 2 ಅವರ್ ಬೇಕು, ನಾನು ಆ ಕಡೆ ಹೋಗಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ಅದು ವರ್ಷಕ್ಕೊಂದು ಸಾರಿ ಕೊಳದಲ್ಲಿ ನೀರು ತಿರುಗುವಾಗ ಅದರ ಒಳಗಡೆ ಯಾರು ಮೊದಲಾಗಿ ಕಾಲಿಡ್ತಾರೋ ಅವ್ರಿಗೆ ಸ್ಪಾಟ್ ಅಲ್ಲಿ ಬಿಡುಗಡೆ. ಅದು ಎಂತ ಸಮಸ್ಯೆಗಳಾಗಿರ್ಲಿ ಬಿಡುಗಡೆ ಆಗುತ್ತೆ. ಆದ್ರೆ ಕೊಳ ಇದೆ, ಅದ್ಭುತ, ವರ್ಷಕ್ಕೊಂದು ಸಾರಿನೇ. ಆದ್ರೆ ಇಲ್ಲೊಂದು ಕೊಳ ಇದೆ, ಪ್ರತಿನಿತ್ಯ ಮಹಿಮೆ ಇಳಿತದೆ, ಪ್ರತಿನಿತ್ಯ ದೇವರ ಶಕ್ತಿ ಇಳಿತದೆ, ಪ್ರತಿನಿತ್ಯ ದೇವರ ಕೃಪೆ ಇಳಿತದೆ, ಪ್ರತಿನಿತ್ಯ ದೇವರ ವಾಕ್ಯ ಹೊರಡುತ್ತದೆ, ಪ್ರತಿನಿತ್ಯ ಯೇಸು ಇಳಿದು ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಕೊಳದಲ್ಲಿ ಒಂದು ಶಕ್ತಿ ಪ್ರಕಟ ಆಗುತ್ತೆ. ಅದು ಜನರು ಗೊತ್ತಾಗುತ್ತೆ. ಗೊತ್ತಾಗಿದ ತಕ್ಷಣ ಪಟ್ಟದ ಯಾರು ಹೋಗ್ತಾರೋ ಅವ್ರ ಬಿಡುಗಡೆ. ಅದು ವರ್ಷಕ್ಕೊಂದೇ ಸಾರಿ. ಆದ್ರೆ ಅಲ್ಲಿ 38 ವರ್ಷಗಳಿಂದ ನಿರೀಕ್ಷೆ ಕಳ್ಕೊಳ್ಳದೆ, ನಂಬಿಕೆ ಕಳ್ಕೊಳ್ಳದೆ, ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ತಕ್ಕಗಳು ಬರದೆ ವಿಶ್ವಾಸವನ್ನ ಕಾಪಾಡಿಕೊಂಡು, ನಂಬಿಕೆಯನ್ನು ಕಾಪಾಡಿಕೊಂಡು ದಾಸನ ಕಣ್ಣು ಯಜಮಾನನ ಕೈಗಳನ್ನು ನೋಡುವ ಹಾಗೆ, ದಾಸಿಯ ಕಣ್ಣು ಯಜಮಾನಿಯ ಕೈಗಳನ್ನು ನೋಡುವ ಹಾಗೆ 38 ವರ್ಷಗಳಿಂದ ಇವನು ದೇವರು ನೋಡಿ ಬದುಕ್ತಾ ಇದ್ದಾನೆ. ಇವನು ದೇವರು ನೋಡಿ ಜೀವಿಸ್ತಾ ಇದ್ದಾನೆ. ಇವನು ದೇವರನ್ನು ನೋಡಿಕೊಂಡು ಬದುಕ್ತಾ ಇದ್ದಾನೆ. ಇದು ಸ್ವರ್ಗಕ್ಕೆ ಗೊತ್ತಾಯ್ತು. ಸ್ವರ್ಗ ತೀರ್ಮಾನ ಮಾಡ್ತು, ಇವನಿಗೆ ಬಿಡುಗಡೆ ಆಗ್ಬೇಕಾಗಿರೋದು ಕೊಳದಲ್ಲ, ಇವನಿಗೆ ಬಿಡುಗಡೆ ಆಗ್ಬೇಕಾಗಿರೋದು ನೇರವಾಗಿ ದೇವರಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 38 ವರ್ಷಗಳಿಂದ ಮರಣದ ಹಾಸಿಗೆ ಮೇಲೆ, ರೋಗದ ಹಾಸಿಗೆ ಮೇಲೆ ಮಲಗಿರುವಂತಹ ಈ ಮನುಷ್ಯನು ಈ ವರ್ಷ ನನಗೆ ಬಿಡುಗಡೆ ಆಗ್ಬೋದು, ಬರೋ ವರ್ಷ ನನಗೆ ಬಿಡುಗಡೆ ಆಗ್ಬೋದು, ಈ ವರ್ಷ ಅಂತೇಳಿ 38 ವರ್ಷಗಳ ಕಾಯ್ತಾ ಇದ್ದಾನೆ, ಬಿಡುಗಡೆ ಆಗಿಲ್ಲ. ಲಾಸ್ಟ್ಗೆ ಆ ಸಂವತ್ಸರದಲ್ಲಿ, ಆ ವರ್ಷದಲ್ಲಿ ಅವನ ನೆನಸ ಇವತ್ತಾದ್ರೂ ಬಿಡುಗಡೆ ಆಗುತ್ತೆ ಅಂತ, ಬಿಡುಗಡೆ ಆಗಿಲ್ಲ. ತುಂಬಾ ವೇದನೆ ಉಳ್ಳವನಾಗಿದ್ದ, ತುಂಬಾ ಒಡೆಯಲ್ಪಟ್ಟ ಹೃದಯ ಉಳ್ಳವನಾಗಿದ್ದ. ಅಲ್ಲಿ ದೇವದೂತರು ನೋಡಕ್ಕೆ ಜನಗಳೆಲ್ಲ ಓಡಿದ್ದಾರೆ. ಇವನ್ ನೋಡಕ್ಕೆ ಯಾರು ಇಲ್ಲ, ಇವನ್ ಗಮನಿಸ್ಲಿಕ್ಕೆ ಯಾರು ಇಲ್ಲ, ಇವನ್ ಎತ್ಕೊಂಡಾಗ ಅಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಯಾರು ಇಲ್ಲ. ಆದ್ರೆ ಅವನ ಒಳಗಡೆ ಬೆಂಕಿ ಹುರಿತಾ ಇದೆ. ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ, ಖಂಡಿತವಾಗ್ಲೂ ಅದ್ಭುತ ಆಗುತ್ತೆ, ಖಂಡಿತವಾಗ್ಲೂ ಯೇಸುವಿನ ಒಂದಿನ ದೇವರನ್ನ ಒಂದಿನ ಮುಟ್ತಾರೆ.
ನಿರೀಕ್ಷೆನ ಕಾಯ್ಕೊಂಡಿದ್ದಾನೆ. ಆ ನಿರೀಕ್ಷೆಯ ಮುಂದಗಡೆ, ಆ ನಂಬಿಕೆಯ ಮುಂದಗಡೆ, ಆ ದಾಹದ ಮುಂದಗಡೆ ನಾನು ಯೇಸು ಪ್ರಕಟ ಆಗ್ತಾ ಇದ್ದಾರೆ. ನಾನು ಯೇಸು ಪ್ರಕಟ ಆಗಿ ಹೇಳ್ತಾ ಇದ್ದಾರೆ. ಅದ್ಭುತ ಪ್ರಕಟವಾಗಿ ಮಾತಾಡ್ತಾ ಇದೆ, ಅತಿಶಯ ಪ್ರಕಟವಾಗಿ ಮಾತಾಡ್ತಾ ಇದೆ. ಆದ್ರೂ ಅವನಿಗೆ ಗೊತ್ತಾಗ್ತಾ ಇಲ್ಲ ಅದ್ಭುತ ನನ್ನ ಮುಂದಗಡೆ ಬಂದು ನಿಂತ್ಕೊಂಡಿದೆ ಅಂತ. ಹಲ್ಲೆಲೂಯಾ. ಯೇಸು ಅವನ ಮುಂದೆಗಡೆ ಬಂದು ನಿಂತ್ಕೊಂಡಿದ್ದಾರೆ. ಅದ್ಭುತ ಅವನ ಮುಂದೆಗಡೆ ಬಂದು ನಿಂತ್ಕೊಂಡಿದೆ. ಆದ್ರೂ ಕೂಡ ಅವನ ಆ ಅದ್ಭುತವನ್ನು ನೋಡ್ತಾ ಇಲ್ಲ. ಇವನ ಆ ಬೆತೆಸ್ತ ಕೊಳವನ್ನು ನೋಡ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದಾನೆ? ಆ ಬೆತೆಸ್ತ ಕೊಳವನ್ನು ನೋಡ್ತಾನೆ. ಅಲ್ಲಿ ನನ್ನ ಬಿಡುಗಡೆ ಅಂತ. ಹಲ್ಲೆಲೂಯಾ. ಆಲ್ರೆಡಿ ಅವನ ಬಿಡುಗಡೆ, ಅವನ ಅದ್ಭುತ ಅವನ ಮುಂದಗಡೆ ಬಂದಿದೆ. ಅವನ ಮುಂದೆಗಡೆ ಬಂದು ನಿಂತಿದ್ರು ಕೂಡ ಅವನ ಅರ್ಥ ಮಾಡಕೊಳ್ಳಕ್ ಆಗ್ತಾ ಇಲ್ಲ. ಎಷ್ಟೋ ಸಾರಿ ಯೇಸು ನಿನಗೆ ಬಿಡುಗಡೆ ಮಾಡಬೇಕಂತ ಹೇಳಿ ನಿನ್ನ ಮುಂದೆಗಡೆ ಬಂದ್ರು ಕೂಡ, ನಿನ್ನ ಮನೆ ಬಾಗಿಲು ತಟ್ಟಿದ್ರು ಕೂಡ, ನಿನ್ನನ್ನು ಹುಡುಕೊಂಡು ಬಂದ್ರು ಕೂಡ, ಎಷ್ಟೋ ಸಾರಿ ನೀನು ಗೊತ್ತಿದ್ರು ಕೂಡ ಗೊತ್ತಿಲ್ಲದೆ ಇರುವ ಹಾಗೆ ನೀನು ಯೇಸುವನ್ನ ತಳ್ಳಿ ಬಿಟ್ಟುಬಿಟ್ಟೆ, ದೇವರನ್ನ ತಳ್ಳಿ ಬಿಟ್ಟುಬಿಟ್ಟೆ ಅಂತೇಳಿ ದೇವರು ಈ ರಾತ್ರಿ ವೇಳೆಯಲ್ಲಿ ಮಾತಾಡ್ತಾ ಇದ್ದಾರೆ. ಎಷ್ಟೋ ಸಾರಿ ಯೇಸು ಸ್ವಾಮಿ ನಿನ್ನ ಕನಸಿನ ಮೂಲಕವಾಗಿ ಬಂದ್ರು. ಎಷ್ಟೋ ಸಾರಿ ಯೇಸು ಸ್ವಾಮಿ ಅವನ ಮಹಿಮೆಯ ಮೂಲಕವಾಗಿ ಸಭೆ ಒಳಗಡೆ ಬಂದ್ರು. ಎಷ್ಟೋ ಸಾರಿ ಯೇಸು ಸ್ವಾಮಿ ವಾಕ್ಯದ ಮೂಲಕವಾಗಿ ಬಂದ್ರು. ಎಷ್ಟೋ ಸಾರಿ ದೇವರಿನ ಮುಂದೆಗಡೆ ಬಂದ್ರು ಕೂಡ ಅವನನ್ನು ಅರ್ಥ ಮಾಡಿಕೊಳ್ಳದೆ ಯೇಸುವನ್ನ ಬಿಟ್ಟುಬಿಟ್ಟೆ. ಹಲ್ಲೆಲೂಯಾ. ಎಷ್ಟೋ ಸಾರಿ ನಿನ್ನ ಜೀವನದಲ್ಲಿ ಯೇಸು ನಿನ್ನ ಮುಂದೆಗಡೆ ಬಂದು ಇವತ್ತು ನಾನು ನಿನಗಾಗಿ ಅದ್ಭುತ ಮಾಡ್ತೀನಿ ಅಂತ ನಿಂತ್ಕೊಂಡ್ರು ಕೂಡ, ಅದ್ಭುತ ಅವನಲ್ಲಿ ಇರೋದು ನಿನಗೆ ಗೊತ್ತಿದ್ರು ಕೂಡ ಅವನಿನ್ ತಿರಸ್ಕಾರ ಮಾಡಿದೆ, ಅವನಿನ್ ನೆಗ್ಲೆಕ್ಟ್ ಮಾಡಿದೆ, ಅವನಿನ್ ತಳ್ಳಿ ಆಗದೆ, ಅವನಿನ್ ಮರ್ತೋದೆ. ಹಲ್ಲೆಲೂಯಾ. ಬಿಡುಗಡೆ ಇಷ್ಟು ವರ್ಷ ಅವಶ್ಯಕತೆ ಇರಲಿಲ್ಲ, ಬಿಡುಗಡೆ ಇಷ್ಟು ದಿವಸ ಅವಶ್ಯಕತೆ ಇರಲಿಲ್ಲ. ಯಾವಾಗಲೂ ನಿನ್ನ ಜೀವನದಲ್ಲಿ ಬಿಡುಗಡೆ ಆಗ್ಬಿಡ್ಬೇಕಾಗಿತ್ತು. ಆದ್ರೆ ನಿನ್ನ ಯೇಸುವನ್ನ ಅರ್ಥ ಮಾಡ್ಕೊಂಡಿಲ್ಲ. ದೇವ್ ನಿನ್ನ ಮುಂದೆಗಡೆ ಬರುವಾಗ ನಿನ್ನ ಮುಂದೆಗಡೆ ಬಂದ ದೇವನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ. ಎಷ್ಟು ಸಾರಿ ನಿನ್ನ ಮುಂದೆಗಡೆ ಯೇಸು ಬಂದ್ರು, ಎಷ್ಟು ಸಾರಿ ದೇವ್ ನಿನ್ನ ಮುಂದೆಗಡೆ ಬಂದ್ರು, ನೀನು ಗ್ರಹಿಸಿಲ್ಲ, ನೀನು ಅರ್ಥ ಮಾಡ್ಕೊಂಡಿಲ್ಲ. ಅದೇ ನಿನ್ನ ಜೀವನದಲ್ಲಿ ನಷ್ಟದ ವೈಫಲ್ಯ. ಆದರೆ ಇವತ್ತು ಯೇಸು ಈ ರಾತ್ರಿ ವೇಳೆಯಲ್ಲಿ ಅವನು ಮತ್ತೆ ನಿನ್ನ ಮುಂದಗಡೆ ಬಂದಿದ್ದಾನೆ, ನಿನ್ನ ಮುಂದಗಡೆ ಬಂದಿದ್ದಾನೆ, ನಿನಗಾಗಿ ಬಂದಿದ್ದಾನೆ. ಇವತ್ತು ಕೂಡ ಒಂದು ಚಾನ್ಸ್ ಕೊಡ್ತಾನೆ, ಇವತ್ತು ಒಂದು ಅವಕಾಶ ಕೊಡ್ತಾನೆ. ಹಿಡ್ಕೊಳ್ಳೋದು ಬಿಡೋದು ನಿನಗೆ ಸಂಬಂಧಪಟ್ಟಿದ್ದು, ಹಿಡ್ಕೊಳ್ಳೋದು ಬಿಡೋದು ನಿನಗೆ ಸಂಬಂಧಪಟ್ಟಿದ್ದು. ಬಂದಿರೋದು ಅವನು ಸುಮ್ಮನೆ ಬಂದಿಲ್ಲ, ಮಹಿಮೆ ಒಂದಕ್ಕೆ ಬಂದಿದ್ದಾನೆ, ಶಕ್ತಿ ಒಂದಕ್ಕೆ ಬಂದಿದ್ದಾನೆ, ನಿನ್ನ ಜೀವಿತವನ್ನ ಬದಲಾಯಿಸುವಂತ ಬೆಳಕಿನೊಂದಿಗೆ ಬಂದಿದ್ದಾನೆ. ಯೇಸುವನ್ನ ಅರ್ಥ ಮಾಡ್ಕೋ, ಯೇಸುವಿನ ಶಕ್ತಿಯನ್ನ ಅರ್ಥ ಮಾಡ್ಕೋ, ಯೇಸುವಿನ ಹೃದಯವನ್ನ ಅರ್ಥ ಮಾಡ್ಕೋ, ಯೇಸುವಿನ ಮಾತುಗಳನ್ನ ಅರ್ಥ ಮಾಡ್ಕೋ, ದೇವರನ್ನ ಮೊದಲು ಸರಿಯಾಗಿ ಅರ್ಥ ಮಾಡು. ಇವತ್ತು ಬಂದಿದ್ದಾನೆ, ಬಿಟ್ಟು ಕೊಡಬೇಡ. ಹಲ್ಲೆಲೂಯಾ. ಇನ್ನು ಮುಂದೆಗಡೆ ಬಂದಿದ್ದಾನೆ. ರಬಾ ಶಬ್ದ ನಿನ್ನ ದುಃಖ ಅವನು ಗೊತ್ತು, ನಿನ್ನ ವೇದನೆ ಅವನು ಗೊತ್ತು. ಎಷ್ಟೋ ಸಾರಿ ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ, ನಿನ್ನ ಬಾಳ್, ನಿನ್ನ ಮುಂದಗಡೆ ಅವನು ಬಂದ. ಅವನು ಬರುವಾಗ ನಿನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವನಾಗಿ ಬಂದ. ಆದರೆ ನೀನೇ ಎಷ್ಟೋ ಸಾರಿ ಅವನ್ನ ಅರ್ಥ ಮಾಡಿಕೊಂಡಿಲ್ಲ, ಬಿಟ್ಬಿಟ್ಟೆ. ಕೈಗೆ ಸಿಕ್ಕಿದ್ದನ್ನು ಬಿಟ್ಬಿಟ್ಟೆ, ನಿನ್ನ ಬಾಳಲ್ಲಿ ಬಂದಿದ್ದನ್ನು ಬಿಟ್ಬಿಟ್ಟೆ, ನಿನ್ನ ಜೀವನದಲ್ಲಿ ಸಿಕ್ಕಿದ್ದನ್ನು ನೀನು ಬಿಟ್ಬಿಟ್ಟೆ. ಆದರೆ ಈ ರಾತ್ರಿ
ನಿನ್ನ ಮುಂದೆಗಡೆ ಬಂದಿದ್ದಾನೆ. ಅವನಿನ ಹತ್ರ ಮಾತಾಡ್ತಾ ಇದ್ದಾನೆ. 38 ವರ್ಷಗಳಿಂದ ರೋಗದ ಹಾಸಿಗೆ ಮೇಲೆ ಮಲಗಿದಂತವನ ಮುಂದೆಗಡೆ ಯಾರು ಬಂದಿಲ್ಲ. 38 ವರ್ಷಗಳಿಂದ ಯಾರು ಬಂದಿಲ್ಲ. 38 ವರ್ಷಗಳಿಂದ ಯಾರು ಬರದೇ ಇರುವಾಗ, ಎಲ್ಲ ಅದ್ಭುತದ ಕಡೆಗೆ ಜನಗಳು ಓಡಿ ಹೋಗಿರುವಾಗ, ಇವನು ಒಬ್ಬಂಟಿಗನಾಗಿ ನಿಂತಿರುವಾಗ, ಇವನು ಒಬ್ಬಂಟಿಗನಾಗಿ ಮಲಗಿರುವಾಗ, ಜನರಿಗಲ್ಲಿ ಯಾರು ಇಲ್ಲ. ಎಲ್ಲ ಬೆತ್ತಸ್ತಕ್ಕೊಳ್ಳೋ ಹತ್ರ ಓಡಿ ಹೋಗಿ, ಯಾಕೆ ಅದ್ಭುತ ನಡೆಯುತ್ತೆ. ನಾನು ನೀನಂತ ಎಲ್ಲ ಓಡಿ ಹೋಗಿದ್ದಾರೆ. ಇವನ ಹತ್ರ ಯಾರು ಇಲ್ಲ. ಅಳ್ತಾ ಇದ್ದಾನೆ, ಆಧರಿಸೋರು ಯಾರು ಇಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣು ನೀರೊರೆಸೋರು ಯಾರು ಇಲ್ಲ. ಒಬ್ಬಂಟಿಗನಾಗಿ ದುಃಖಕ್ಕೆ ಒಳಗಾಗಿ ಕಣ್ಣೀರಿಗೆ ಒಳಗಾಗಿರುವ ಸಮಯದಲ್ಲಿ ಆ ಒಂಟಿತನದ ನಡುವೆ, ಆ ಒಂಟಿತನದ ಸಮಸ್ಯೆ ಮಧ್ಯೆ ನನ್ನೇಸು ಅವನ ಮುಂದೆಗಡೆ ಬಂದು ನಿಂತ್ಕೊಳ್ತಾ ಇದ್ದಾರ. ಯೇಸು ಅವನ ಮುಂದೆಗಡೆ ನಿಂತುಕೊಂಡು ಮಾತಾಡ್ತಾ ಇರುವಾಗ ಆ ಮನುಷ್ಯನಿಗೆ ಆಶ್ಚರ್ಯವಾಯಿತು. ಯಾಕೆಂದ್ರೆ ಆ ಕಟ್ಟ ಕಾಲದಲ್ಲಿ ಯೇಸು ಇನ್ನ ಸತ್ತಿರಲಿಲ್ಲ, ಅವನು ಮನುಷ್ಯನಾಗಿದ್ದ. 100ಕ್ಕೆ 100ರಷ್ಟು ಮನುಷ್ಯನಾಗಿದ್ದ, 100ಕ್ಕೆ 100ರಷ್ಟು ದೇವರಾಗಿದ್ದ. ಇನ್ನ ಮರಣ ಸಮೀಪಿಸಿರಲಿಲ್ಲ, ಮರಣವೂ ಆಗಿರಲಿಲ್ಲ. ಯೇಸು ಮನುಷ್ಯನೇ ಆಗಿದ್ದ. ಇವನ ಜೊತೆಯಲ್ಲಿದ್ದ ಎಲ್ಲ ಮನುಷ್ಯರು ಅದ್ಭುತದ ಕಡೆಗೆ ಓಡಿ ಹೋಗುವಾಗ, ಇವನನ್ನ ಒಬ್ಬಂಟಿಗನಾಗಿ ಮಾರ್ಪಡಿಸಿ ಹೋಗಿರುವಾಗ, ಆ ಒಬ್ಬಂಟಿಕತನದ ನಡುವೆ ನನ್ನೇಸು ಅವನ ಮುಂದಗಡೆ ಬಂದು ನಿಂತ್ಕೊಳ್ಳುವಾಗ ಅವನು ಹೇಳ್ತಾ, ಒಂದು ವೇಳೆ ಅವನು ಹೇಳಿರ್ಬೋದು, ಏನಪ್ಪ ಯಾಕೆ ಇಲ್ಲಿ ನಿಂತಿದ್ಯಾ? ನನಗಾದ್ರೆ ಎದ್ದಳಕ್ಕಾಗಲ್ಲ, ನಾನು ಎದ್ದು ನಡೆಯಕ್ಕಾಗಲ್ಲ, ನಾನು ಎದ್ದು ಆ ಅದ್ಭುತವನ್ನು ಹೊಂದ್ಕೊಳ್ಳಕ್ಕಾಗಲ್ಲ, ನಾನು ಎದ್ದು ಅದ್ಭುತ ಕಡೆಗೆ ಓಡಿ ಹೋಗ್ಲಿಕ್ಕೂ ಆಗಲ್ಲ. ಎಲ್ಲರಿಗಿಂತ ಮುಂಚೆ ನನಗೆ ಓಡಕ್ಕೆ ಶಕ್ತಿ ಇಲ್ಲ. ಒಂದು ವೇಳೆ ಅದನ್ನು ದೇಕೊಂಡು ಹೋದ್ರೂ ಕೂಡ ನನಗಿನ್ನ ಮುಂಚೆ ಎಲ್ಲ ಹೋಗಿರ್ತಾರ, ಅಂತ ಶಕ್ತಿ ನನಗಿಲ್ಲ, ನಾನು ಕಳ್ಕೊಂಡು ಬಿಟ್ಟಿದ್ದೇನೆ. ನಿನಗೆ ಒಳ್ಳೆ ಕಾಲು ಕೈ ಆರೋಗ್ಯ ಎಲ್ಲ ಇದೆಯಲ್ಲ, ಇಲ್ಲಿ ಯಾಕೆ ನಿಂತಿದ್ಯಾ? ಹೋಗು, ಹೋಗಲ್ಲ ಅದ್ಭುತ ಹೊಂದ್ಕೋ, ಹೋಗು. ಅಲ್ಲಿ ಅದ್ಭುತ ನಡೀತದೆ, ಜನರಲ್ ಅಲ್ಲಿ ಇದ್ದಾರೆ, ನೀನು ಹೋಗು, ಅಲ್ಲಿ ಯಾರಿಗೆ ಅದ್ಭುತ ಆಗಿದೆ ಕಣ್ಣಲ್ಲಿ ನೋಡು ಅಂತ ಒಂದು ವೇಳೆ ಇವನು ಹೇಳಿರ್ಬೋದು. ಹೋಗು. ಯಾಕೆ ಮನುಷ್ಯನಾಗಿ ಯೇಸು ಇದ್ದಾನೆ. ಇವನಿಗೆ ಆಶ್ಚರ್ಯ ಇತ್ತು, ಎಲ್ಲ ಮನುಷ್ಯರಲ್ಲಿರುವಾಗ ಈ ಮನುಷ್ಯ ಆಗಿ ನಿಂತಿದ್ದಾನೆ, ಯಾಕಯ್ಯ ಹೋಗು ಅಂತ ಹೇಳಿರ್ಬೋದು. ಆದರೆ ಯೇಸು ಅವನಿಗೆ ಹೇಳ್ತಾ ಇದ್ದಾರೆ, ಅಲ್ಲಿಗೆ ನಿನ್ನ ಕರ್ಕೊಂಡು ಯಾರು ಹೋಗಿಲ್ಲ, ಅಲ್ಲಿವರೆಗೂ ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬರು ಸಹಾಯ ನಿನಗೆ ಬಂದಿಲ್ಲ. ಆದರೆ ಈಗ ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಅದ್ಭುತ ಹೊಂದಲಿಕ್ಕೆ, ನಿನಗೆ ಬಿಡುಗಡೆ ಹೊಂದಲಿಕ್ಕೆ ಮನಸ್ಸುಂಟ? ಅವನು ಹೇಳ್ತಾನೆ, ಸ್ವಾಮಿ ಹೌದು ಮನಸ್ಸುಂಟು, ಈ ವರ್ಷ ಮುಗಿದೋಯ್ತು. ಇಲ್ಲ, ಎಷ್ಟು ಹೇಳ್ತಾ ಇದ್ದಾರೆ, ಈ ವರ್ಷ ಮುಗಿದೋಗಿಲ್ಲ. ನೀನು ತಿಳ್ಕೊಳ್ತಾ ಇದೀಯಾ ಈ ವರ್ಷ ಮುಗಿದೋಯ್ತು ಅಂತ? ಹಲ್ಲೆಲೂಯ. ನೀನು ಹೇಳ್ತಾ ಇದೀಯಾ ಈ ವರ್ಷದ ಮುಗಿದೋಯ್ತು, ಇನ್ನ ಈ ವರ್ಷನೂ ಕೂಡ ನನ್ನ ಜೀವನ ವೇಸ್ಟೇ, ವ್ಯರ್ಥವೇ, ಮುಗಿದೋಯ್ತು ಅಂತ ಹೇಳಿ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ನಿನ್ ಜೀವನ ಇಲ್ಲಿಗೆ ಮುಗಿದೋಗಿಲ್ಲ, ಈ ವರ್ಷ ಮುಗಿದೋಗಿಲ್ಲ, ಈ ವರ್ಷ ಅಲ್ಲಿಗೆ ಹೋಗಿಲ್ಲ, ಈ ವರ್ಷ ನಿನ್ನ ಜೀವನದಲ್ಲಿ ಒಂದು ಆರಂಭ. ಈ ವರ್ಷ ಮುಗಿದೋಗಿಲ್ಲ, ಈ ತಿಂಗಳು ಮುಗಿದೋಗಿಲ್ಲ, ಈ ವಾರ ಮುಗಿದೋಗಿಲ್ಲ, ಈ ದಿನ ಮುಗಿದೋಗಿಲ್ಲ. ಇದು ಮುಕ್ತಾಯ ಅಲ್ಲ, ಇದು ಆರಂಭ, ಇದು ಪ್ರಾರಂಭ. ನಂಬೋರು ಮಾತ್ರ. ಜೀಸಸ್. ಇವನು ಹೇಳ್ತಾವನು ಮುಗಿದಾಯ್ತು, ಈ ವರ್ಷನೂ ಮುಗಿದಾಯ್ತು, ಈ ವರ್ಷನೂ ಹೋಯ್ತು.
ಈ ವರ್ಷನ ಕಳ್ಕೊಂಡೆ, ಈ ವರ್ಷನ ಕಳ್ಕೊಂಡ್ಬಿಟ್ಟೆ. ನಾನು ನೆನೆಸ್ದೆ ಈ ವರ್ಷ ನಾನು ಶಪಥ ಮಾಡ್ಕೊತೀನಿ, ಒಂದು ವೇಳೆ ಜನರು ಸಹಪಟ್ಟು ಮಾಡ್ಬೋದಂತ ಹೇಳಿ ನೆನೆಸ್ದೆ. ಒಬ್ಬನೂ ಇಲ್ಲ. ಈ ವರ್ಷನ ಕಳ್ಕೊಂಡೆ ಅಂತ ಅವನು ವೇದನೆ ಪಡುವಾಗ ನಾನು ಯೇಸು ಅವನಿಗೆ ಹೇಳ್ತಾ ಇದ್ದಾರೆ, ಕಳ್ಕೊಂಡಿಲ್ಲ, ಮುಗಿದೋಗಿಲ್ಲ. ಈ ವರ್ಷ ನಾನು ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ, ನಿನ್ನ ಶರೀರದಲ್ಲಿ, ನಿನ್ನ ಕಾಲುಗಳಲ್ಲಿ, ನಿನ್ನ ಕೈಗಳಲ್ಲಿ ಒಂದು ಆರಂಭ. ಈ ವರ್ಷನ ಮುಗಿದೋಯ್ತು, ನಾನು ಕಳ್ಕೊಂಡ್ಬಿಟ್ಟೆ, ಕಳೆದು ಹೋಯ್ತು ಅಂತ ಹೇಳಿ ಇಲ್ಲಿ ಯಾರಾದ್ರೂ ಇವತ್ತು ಬಂದಿದ್ರೆ ನಾನು ಯೇಸು ಹೇಳ್ತಾ ಇದ್ದಾರೆ, ಬರ್ಬೇಕಾದವನು ಬಂದಾಯ್ತು, ಪ್ರಕಟ ಆಗಬೇಕಾದವನು ಪ್ರಕಟ ಆಗಿದಾಯ್ತು. ಇನ್ನ ಜೀವನ ಮುಗಿದೋಗಿಲ್ಲ, ಇದೋ ನಾನು ಆರಂಭ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನ. ಓ, ಮುಗಿದೋಗಿಲ್ಲ, ಆರಂಭ. ದೈವ ಶಕ್ತಿ ಪ್ರಕಟವಾಗ್ತಾ ಇದೆ ನಿನ್ನ ಜೀವನ ಆರಂಭಿಸುವುದಕ್ಕಾಗಿ, ಮುಗಿದು ಹೋದ ಕಾರ್ಯಗಳನ್ನು ಆರಂಭಿಸುವುದಕ್ಕಾಗಿ. ಓ ರಬ ಶಂದವಾದಿಗಾರಗಸೆ ರಬ ರಬ. ಹಲ್ಲೆಲೂಯಾ. ಇಲ್ಲಿ ಕೆಲ ಜನರು ಬಂದಿರಿ, ಮುಗಿದೋಯ್ತು, ಕಳೆದೋಯ್ತು, ಮುಕ್ತಾಯ, ಕ್ಲೋಸ್, ಇನ್ನಷ್ಟೇ ಅಂತ ಹೇಳಿ. ಬಟ್ ಯೇಸು ಹೇಳ್ತಿದ್ದಾರೆ, ಬರ್ಬೇಕಾದವನು ಬಂದಾಯ್ತು. ನೀನ್ ಹೇಳ್ತಾ ಇದೀಯ ಮುಗಿದೋಯ್ತು ಅಂತ. ಇಲ್ಲ, ಮುಗಿದೋಗಿಲ್ಲ, ಈಗಲಿಂದ ಪ್ರಾರಂಭ ಅಂತ, ಇವಾಗಿಂದ ಆರಂಭ ಅಂತ. ಯಾರಾದ್ರೂ ಒಂದು ವೇಳೆಯಲ್ಲಿ ಬಂದಿದ್ರೆ ದೇವರ ಹತ್ರ ಮಾತಾಡ್ತಾ ಇದ್ದಾರೆ, ಮುಗಿದೋಗಿಲ್ಲ ಮಗನೇ, ಮುಗಿದೋಗಿಲ್ಲ ಮಗಳೇ, ಮುಗಿದೋಗಿಲ್ಲ, ನಾನು ಆರಂಭ ಮಾಡ್ತೀನಿ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ, ನಿನ್ನಲ್ಲಿ ಒಂದು ಅಧ್ಯಾಯವನ್ನ, ಒಂದು ಚಾಪ್ಟರ್ನ, ಒಂದು ಪೇಜನ್ನ ನನ್ನ ದೇವರು ಮತ್ತೆ ಓಪನ್ ಮಾಡ್ತಾ ಇದ್ದಾನೆ. ಓಪನ್ ಆಗ್ತಾ ಇದೆ, ಖಾತೆ ಓಪನ್ ಆಗ್ತಾ ಇದೆ, ಚರಿತ್ರೆ ಓಪನ್ ಆಗ್ತಾ ಇದೆ, ನಿನ್ನ ಹಿಸ್ಟ್ರಿ ಆರಂಭ ಆಗ್ತಾ ಇದೆ. ಓ, ಹೇಳ್ತಾ ಇರುವಾಗಲೇ ಭಯಂಕರವಾಗಿರುವಂತ ದೈವ ಶಕ್ತಿ ಇಲ್ಲಿ ಚಲಿಸ್ತಾ ಇದೆ. ಒದಗೋ, ಇದು ಆರಂಭ, ಇದು ಆರಂಭ. ಓ ರಬ ಶಬ್ದವಾದಿಗಾರಗಸಿ ರಿಕಮ ಮದಡಗದಬ ರಿಕಮಾನ ಪ್ರೌಢ ಪ್ರಮಾಣ ರಬ 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 ರಬ. ದೇವರ ಆತ್ಮ ಹೇಳ್ತಾ ಇದ್ದಾರೆ, ಮುಗಿದು ಹೋದ ಕೆಲವು ಅಧ್ಯಾಯಗಳ ಮೇಲೆ ಅವನು ಸಾನ್ನಿಧ್ಯ ಹಿಡಿತಾ ಇಲ್ಲ. ಮುಗಿದು ಹೋದ ನಿನ್ನ ಕೆಲವು ಅಧ್ಯಾಯಗಳ ಮೇಲೆ ಅವನ ಶಕ್ತಿ ಪ್ರಕಟವಾಗ್ತಾ ಇದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಲೋಕ, ಜಗತ್ತು, ಪ್ರಪಂಚ ಅಧಿಕಾರಿಗಳೆಲ್ಲ ಯೇಸುವನ್ನ ಕೊಂದ ಮೇಲೆ ಮುಗೀತು ಅಂತ ನೆನೆಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನ ಕೊಂದ ಮೇಲೆ ಲೋಕ, ಜಗತ್ತು, ಪ್ರಪಂಚ ಅಧಿಕಾರಿಗಳು, ಸಿಪಾಯಿಗಳು, ಎಲ್ಲ ವಿರೋಧಿಗಳು, ಎಲ್ಲ ಶತ್ರುಗಳು, ಎಲ್ಲ ದುರಾತ್ಮಗಳು ಯೇಸು ಚಾಪ್ಟರ್ ಕ್ಲೋಸ್ ಅಂತ ಕೂಗಿ ಹೇಳ್ತಾ ಇರುವಾಗ, ಅದಕ್ಕಿಂತ ಮುಂಚೆನೆ ಯೇಸು ಕೂಗಿ ಹೇಳಿದ, ನನ್ನ ಚಾಪ್ಟರ್ 3ನೇ ದಿನದಲ್ಲಿ ಓಪನ್ ಆಗುತ್ತೆ ಅಂತ. ರಭ ಶಬ್ದವಾದಿಗಾರಗಸಿ
Rikamama dadagadaba. Rababa dadagadaba rikamana. ಮುಟ್ಟಬೇಕಾದವರನ್ನ ಈ ದೈವ ಶಕ್ತಿ ಮುಟ್ಲಿ. ಸಂಧಿಸಬೇಕಾದವರನ್ನ ಈ ದೈವ ಶಕ್ತಿ ಸಂಧಿಸಲಿ, ಸಂಧಿಸಲಿ, ಸಂಧಿಸಲಿ. ಜೀಸಸ್ ರಬ ಶಬ್ದ ಪಾದಿಕಾನಗಸ್. ಎಲ್ಲ ಮುಗೀತು. ಯೇಸುವಿನ ಚಾಪ್ಟರ್ ಕ್ಲೋಸ್ ಅಂತ ಪ್ರಪಂಚ ಹೇಳುವಾಗ 3ನೇ ದಿನದಲ್ಲಿ ಜೀವದ ಶಕ್ತಿ, ಪುನರುತ್ಥಾನದ ಶಕ್ತಿ, ಪುನರುತ್ಥಾನದ ಸಾನ್ನಿಧ್ಯ ಯೇಸುವಿನ ದೇಹದ ಮೇಲೆ ಬಂದು ಬೀಳುವಾಗ ಮೂರನೇ ದಿನದಲ್ಲಿ ಆ ಯೇಸುವಿನ ಮೃತ್ಯ ಶರೀರದ ಮೇಲೆ ಆ ಶಕ್ತಿ ಚಲಿಸುವಾಗ ಪ್ರಪಂಚ, ಲೋಕ, ಜಗತ್ತು, ಎಲ್ಲ ಮಾನವನು ಅಂತ್ಯ, ಕೊನೆ, ಮುಕ್ತಾಯ ಮುಗೀತು ಅಂತ ಹೇಳುವಾಗ ಆ ಮೂರನೇ ದಿನದಲ್ಲಿ ಮುಚ್ಚಲ್ಪಟ್ಟ ಕಲ್ಲು ತೆರೆಯಲ್ಪಡ್ತಾ ಇದ್ದ. ಹಲ್ಲೆಲೂಯಾ. ಮುಚ್ಚಲ್ಪಟ್ಟ ಕಲ್ಲು ತೆರೆಯಲ್ಪಡ್ತಾ ಇದ್ದ. ಚಾಪ್ಟರ್ ಕ್ಲೋಸ್ ಅಂತ ಹೇಳಿರುವಂತ ಆ ಯೇಸು ಒಳಗಡೆ ಇಲ್ಲ. ಕೇಳಿಸ್ಕೊಳ್ರಿ, ನೀವೆಲ್ಲ ಕೂತಿರೋದ್ ನೋಡ್ರಿ ಅಂತ ಕೂತಿದ್ದೀರಿ. ದೇವರ ಆಲೋಚನೆ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ದೇವರು ಮಾತಾಡುವಾಗ ಮಾತಿನ ಒಳಗಡೆ ಇರುವಂತ ಆಲೋಚನೆಯನ್ನ ಗ್ರಹಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಚಾಪ್ಟರ್ ಓಪನ್ ಮಾಡಿದ್ರೆ, ದೇವರು ಚಾಪ್ಟರ್ನ ತೆರೆದ್ರೆ ಇನ್ನ ನೀನು ಒಳಗಡೆ ಇರಲ್ಲ, ಇನ್ನ ನೀನು ಒಳಗಡೆ ಇರಲ್ಲ, ನೀನು ಹೊರಗಡೆ ಇರ್ತೀಯ, ನೀನು ಹೊರಗಡೆ ಬಂದಿರ್ತೀಯ. ನನ್ನ ದೇವನಿನ ಚಾಪ್ಟರ್ ಓಪನ್ ಮಾಡಿದ್ರೆ ನೀನಿನ ಒಳಗಡೆ ಇರಲ್ಲ, ನೀನು ಹೊರಗಡೆ ಬರ್ತೀಯ. ಚರಿತ್ರೆಯಾಗಿ ಹೊರಗಡೆ ಬರ್ತೀಯ. ಚರಿತ್ರೆಯಾಗಿ ಈಚೆಗಡೆ ಬರ್ತೀಯ. ಯೇಸು ಹೊರಗಡೆ ಬಂದ್ಮೇಲೆ ಜನರೆಲ್ಲ ಆಶ್ಚರ್ಯವಾಗಿ ಯೇಸುವನ್ನ ನೋಡ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಚಿಕ್ಕದಾಗಿ ನೋಡ್ತಾ ಇದ್ದ ಕಣ್ಣುಗಳೆಲ್ಲ ದಪ್ಪ ದಪ್ಪ ಕಣ್ಣುಗಳು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಇದು ಹೇಗೆ? ಇದು ಹೇಗೆ? ನನ್ನ ದೇವರಿನ ಚರಿತ್ರೆನ ಮತ್ತೆ ಓಪನ್ ಮಾಡಿದ್ರೆ ಚಿಕ್ಕದಾಗಿ ನಿಮ್ಮನ್ನು ನೋಡ್ತಾರ ಕಣ್ಣುಗಳು ಆಶ್ಚರ್ಯಪಟ್ಟು ದೊಡ್ಡ ಕಣ್ಣುಗಳಲ್ಲಿ ಹೇಗೆ ಸಾಧ್ಯ ಅಂತ ಹೇಳಿ ತಕ್ಕ ಹಾಗೆ ನೋಡುವ ಹಾಗೆ ನಿಮ್ಮ ಚರಿತ್ರೆಗಳನ್ನು ಇವತ್ತು ತೆರೆಯಲೇ. ಅಡಗು ನಿನ್ ಶಬ್ದ ನಾನು ಲಾಕ್ ಮಾಡ್ತಾ ಇದ್ದೀನಿ. ಅಡುಗೆ ಅಡುಗು
ನೀನ್ ಓಪನ್ ಮಾಡಿದ ಚಾಪ್ಟರ್ನ ಇವತ್ತು ನನ್ನ ಯೇಸು ಕ್ಲೋಸ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದಾರ. ನಿನ್ನ ಚಾಪ್ಟರ್ ಕ್ಲೋಸ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದಾರ. ಯೇಸು ಇಲ್ಲಿ ಬಂದಿದಾರ, ಯೇಸು ಇಲ್ಲಿದ್ದಾರೆ. ಇವತ್ತು ನಿನ್ನ ಚಾಪ್ಟರ್ ಕ್ಲೋಸ್ ಕ್ಲೋಸ್ ಕ್ಲೋಸ್. ನಿನ್ನ ಚಾಪ್ಟರ್ ಕ್ಲೋಸ್ ಮಾಡಿ ಈ ಮಗಳ ಚಾಪ್ಟರ್ನ ಈ ರಾತ್ರಿ ವೇಳೆಯಲ್ಲಿ ನನ್ನ ದೇವರು ಓಪನ್ ಮಾಡ್ತಾ ಇದ್ದಾರೆ. ಅದು ನಡೀಲೇ. ಕ್ಲೋಸ್ ಆಯ್ತು ನಿಂದು. ಓಡ್ತಾ ಇರೋ, ಎಲ್ಲ ಎತ್ಕೊಂಡೋಗು, ಓಡು ಓಡು. ಮತ್ತೆ ಬರಂಗಿಲ್ಲ. ಚಾಪ್ಟರ್ ಕ್ಲೋಸ್ ಆಯ್ತಲ್ಲ, ಕ್ಲೋಸ್ ಮಾಡಬೇಕಾದನ್ನು ಕ್ಲೋಸ್ ಮಾಡಿದಾಯ್ತು. ಇನ್ನು ಈ ಮಗಳ ಬಾಳಲ್ಲಿ ಹೊಸ ಆರಂಭವನ್ನ ಅವನು ಆರಂಭಿಸಿದಾನೆ. ಬಾಯ್ ಬಾಯ್, ಎಲ್ಲ ಎತ್ಕೊಂಡೋಗು, ಎಲ್ಲ ಎತ್ಕೊಂಡೋಗು, ಎಲ್ಲ ಎತ್ಕೊಂಡೋಗು. ಆಲ್ ಕ್ಲಿಯರ್ ಆಗಲಿ. 3 ಎಣಿಸ್ತೀನಿ. 3 ಎಣಿಸೋಷ್ರೊಳಗಡೆ ಇಲ್ಲಿ ಇರಬಾರ್ದು, ನಿನ್ನ ಬಿಟ್ಟು ಓಡ್ತಾ ಇರಬೇಕು. ಯೆಹೋವನ ನಾಮದಲ್ಲಿ, ಬೆಂಕಿಯಲ್ಲಿ, ಅವನ ನಾಮದಲ್ಲಿ, ಅವನ ವಾಕ್ಯದಲ್ಲಿ ನಾನು ಎಣಿಕೆ ಮಾಡ್ತಾ ಇದ್ದೇನೆ. 3 ಹೇಳೋಷ್ರೊಳಗಡೆ ಇರಬಾರ್ದಿಲ್ಲಿ. 1 2 ಯೆಹೋವನ ನಾಮದಲ್ಲಿ 3 ಪ್ರೌಢ ಪ್ರಮಾಣ. ಯಾವ ವಿಷಯ ನಿನ್ನ ಜೀವಿತದಲ್ಲಿ ಕ್ಲೋಸ್ ಅಂತ ನೀನು ನೆನೆಸಿದೆ ಅದನ್ನು ಇವತ್ತು ದೇವರು ಓಪನ್ ಮಾಡ್ತಾ ಇದ್ದಾರೆ. ದುರಾತ್ಮಗಳ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಏನು ಮಾಡೋಣ, ಜಾಗ ಇಕ್ಕಟ್ಟು, ಅಕ್ಕಪಕ್ಕ ಮನೆ. ಅಲ್ಲೆಲ್ಲೂಯ ಅಲ್ಲೆಲ್ಲೂಯ. ಇವಾಗೂ ಕಟ್ಲೆ ಕೊಟ್ರೆ, ಯೇಸುವಿನ ನಾಮದಲ್ಲಿ ದೇವರ ಬಲದಲ್ಲಿ ನಾನು ಕಟ್ಲೆ ಕೊಟ್ರೆ ಕೆಲವು ಜನರ ಮೇಲೆ ದುರಾತ್ಮ ಈಚೆ ಬರ್ತದೆ. ಕಂಟ್ರೋಲಲ್ಲಿ ದೇವರಾತ್ಮ ನಡೆಸ್ತಾ ಇದ್ದಾರೆ. ಪ್ರೈಸ್ ಗಾಡ್. ಎಲ್ಲ ಇಲ್ಲಿ ನೋಡ್ರಿ, ಏನೆಲ್ಲ ಕ್ಲೋಸ್ ಮಾಡ್ಬೇಕು ಅದನ್ನ ಅವ್ರು ಕ್ಲೋಸ್ ಮಾಡ್ತಾರೆ. ಯಾವುದನ್ನೆಲ್ಲ ಓಪನ್ ಮಾಡಬೇಕು ನಿಮ್ಮ ಜೀವನದಲ್ಲಿ ಅವ್ರು ಓಪನ್ ಮಾಡ್ತಾರೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಯೇಸು ಆ ಮನುಷ್ಯನಿಗೆ ಹೇಳ್ತಾ ಇದ್ದಾನೆ, ಮುಕ್ತಾಯ ಆಗಿಲ್ಲ ಮಗನೇ, ಇದು ನಾನು ಬಂದಿದ್ದೇನೆ, ಇದು ಆರಂಭ. ಒಂದೇ ಮಾತು, ಅವನ ಜೀವನದಲ್ಲಿ ಆರಂಭ ಆಯಿತು, ಮತ್ತೆ ಕ್ಲೋಸ್ ಆಗಿಲ್ಲ. ಹಲ್ಲೆಲೂಯ. ಭಯಂಕರ ಆಲೋಚನೆ ಇದೆ, ಭಯಂಕರ ದೇವರಾತ್ಮ ನಡೆಸ್ತಾ ಇದ್ದಾರೆ. ಏನು ಮಾಡಿ, ಹಲ್ಲೆಲೂಯ. ನಾನು ಏನು ಮಾತಾಡ್ತಾ ಇಲ್ಲ, ಸಂಪೂರ್ಣವಾಗಿ ನಾನು ದೇವರ ಆತ್ಮನ ಪರವಶನಾಗಿ ಪರಲೋಕ ದೇವರಾತ್ಮ ಕೊಡ್ತಾರೆ ಆಲೋಚನೆಗಳನ್ನ ಎತ್ತಿ ಎತ್ತಿ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯ ಹಲ್ಲೆಲೂಯ. ಇನ್ನೊಂದು ಆಲೋಚನೆ ಹೇಳಿ ನಾನು ನಿಲ್ಲಿಸ್ತೀನಿ, ಪ್ರೇಯರ್ ಮಾಡ್ತೀನಿ. ಪ್ರೈಸ್ ಗಾಡ್. ಯೇಸು ಬೆಥೆಸ್ದಾ ಕೊಳದ ಹತ್ರ ಬರುವಾಗ, ಮುಗಿದೋಯ್ತು ಈ ವರ್ಷ, ಮುಗಿದೋಯ್ತು ಅಂತೇಳಿ ದುಃಖ ಪಡ್ತದೆ ಅವನ ಜೀವಿತದಲ್ಲಿ. ಯೇಸು ಬಂದು ಹೇಳಿದ್ರು, ನಾನಿದ್ದೀನಿ ಆರಂಭ. ಹಲ್ಲೆಲೂಯ. ಅದೇ ಶಕ್ತಿನೇ, ಅದೇ ಮಹಿಮೆನೇ ಇಲ್ಲಿ ಇವತ್ತು ಕೂಡ ಜೀವಿಸ್ತಾ ಇದೆ. ಯೇಸು ಸ್ವಾಮಿ ಎನೆಜರ್ ಎಂಬುದಾಗಿ ಹೇಳುವಂಥ ಒಂದು ಊರಿಗೆ ಬರುವ ಸಮಯಕ್ಕಿಂತ ಮುಂಚೆ ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ ದೋಣಿಯಲ್ಲಿ. ಸಡನ್ ಆಗಿ ನೀರಿನ ಅಲೆಗಳು ಬಂದು ಬಡಲಿಕ್ಕೆ ಪ್ರಾರಂಭವಾಯಿತು. ಸಡನ್ ಆಗಿ ನೀರಿನ ಅಲೆ ಬಿರುಗಾಳಿಗಳು ಬೀಸಲಿಕ್ಕೆ ಪ್ರಾರಂಭವಾಯಿತು. ಆದರೆ ನನ್ನ ಯೇಸು ಅಲ್ಲೇ ನಿಂತಿಲ್ಲ. ನನ್ನ ಯೇಸು ಅವುಗಳನ್ನು ಶಾಂತ ಮಾಡಿ, ಅವುಗಳನ್ನು ಅಡಗಿಸಿ, ಅವುಗಳನ್ನ ದಾಟಿ ಈಚೆಗಡೆ ಬಂದನು.
ಬಂದಿದ ತಕ್ಷಣ ದೋಣಿಯಿಂದ ಇಳಿದು ಆ ಗೆನೆಸರ್ ಎಂಬುದಾಗಿ ಹೇಳುವಂತ ದಡಕ್ಕೆ ಕಾಲಿಡ್ತಾ ಇದ್ದಾರೆ. ಒಂದು ಶಬ್ದ ಇವಾಗ ಬಂತಲ್ಲ ಶಬ್ದ, ಆ ತರ ಶಬ್ದ ಅಲ್ಲಿ. ಇನ್ನ ಯೇಸು ಊರು ಒಳಗಡೆ ಹೋಗಿಲ್ಲ, 2-3 ಹೆಜ್ಜೆನೂ ಇಟ್ಟಿಲ್ಲ. ಆ ದೋಣಿಯಿಂದ ಕಾಲ್ ತೆಗೆದು ಗೆನೆಸರ್ ಎಂಬುದಾಗಿ ಹೇಳುವಂತ ಆ ಊರಿನ ಆ ದಡಕ್ಕೆ ಕಾಲಿಟ್ಟಿದ ತಕ್ಷಣ ಭಯಂಕರ ಶಬ್ದ, ಕಿರ್ಚಾಟದ ಶಬ್ದ. ಏನಕ್ಕೆ ಆ ಶಬ್ದ? ನೋಡ್ರಿ, ಕೆಲವೊಮ್ಮೆ ಬಿಡುಗಡೆ ಕೂಟ ಅಂತ ಹೇಳುವಾಗ, ಪ್ರಾರ್ಥನೆ ಇಂಥ ಜಾಗದಲ್ಲಿ ಮಹಿಮಿದೆ ಅಂತ ಹೇಳುವಾಗ, ಕೆಲವೊಮ್ಮೆ ನಿಮ್ಮನ್ನ ಇಲ್ಲಿ ಬರುವಂಥವ್ರನ್ನ ದುಷ್ಟಶಕ್ತಿಗಳು ಬಿಟ್ಟುಕೊಡಲ್ಲ, ತಡೆಗಳು ಮಾಡ್ತವೆ. ಸೇಮ್ ಯೇಸು ಸ್ವಾಮಿಗೂ ಕೂಡ ಹಾಗೇನೆ ಬಿರುಗಾಳಿಯು ನೀರಿನ ಅಲೆಗಳು ತಡೆ ಮಾಡ್ತಾ ಇದೆ, ವಾಪಸ್ ಹೋಗ್ಬಿಡು, ನೀನು ಬರಬೇಡ ಅಂತ. ಆದರೆ ಯೇಸು ಗೊತ್ತಾಯ್ತು ಸಮಥಿಂಗ್ ಈಸ್ ರಾಂಗ್, ಅಲ್ಲಿ ನಾನು ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಜಯಿಸಿ ದಾಟಿ ಬಂದು ಇನ್ನ ಕಾಲಿಟ್ಟಿಲ್ಲ, ಆವಾಗಲೇ ಭಯಂಕರ ಶಬ್ದ. ನೀವು ಕೂಡ ಹಂಗೇನೆ ಇಲ್ಲಿ ಬರಬೇಕು, ಪ್ರಾರ್ಥನೆಗೆ ಭಾನುವಾರ ಬರಬೇಕು, ಶುಕ್ರವಾರ ಬರಬೇಕು, ಯಾವಾಗ ಇಲ್ಲಿ ಪ್ರಾರ್ಥನೆ ಕೂಟುಗಳೆಲ್ಲ ಇಟ್ಟಿರ್ತಾರೆ ಅವಾಗೆಲ್ಲ ಬರಬೇಕಂತ ತೀರ್ಮಾನ ಮಾಡ್ತೀರಿ. ಬಟ್ ಏನೋ ತಡೆ, ಯಾರೋ ಬರುವ ಹಾಗೆ, ಯಾರೋ ಕಳಿಸುವಾಗ, ಏನೋ ಆಗುವ ಹಾಗೆ ತಡೆ. ಈ ತಡೆಗಳು ಬರುವಾಗ ತಿಳ್ಕೊಳ್ಬೇಕು, ಇವತ್ತು ನಿನಗೆ ಬಿಡುಗಡೆ ಅಂತ. ಅಲ್ಲೇಲೂಯಾ. ಈ ತಡೆಗಳು ಬರುವಾಗ ತಿಳ್ಕೊಬೇಕು ಬಿಡುಗಡೆ ಇವತ್ತು ಅಂತ. ಅದಕ್ಕೆ ನೀವೇನ್ ಮಾಡಬೇಕು? ಆ ತಡೆ ದಾಟಿ ಬರಬೇಕು. ಅಲ್ಲೇಲೂಯಾ. ಯೇಸು ಇನ್ನ ಕಾಲು ಊರೊಳಗಡೆ ಇಟ್ಟಿಲ್ಲ, ಜಸ್ಟ್ ದೋಣಿಯಿಂದ ಒಂದು ಕಾಲು ತೆಗೆದು ಈಚಿಕ್ಕಿದಷ್ಟೇ. ಭಯಂಕರ ಶಬ್ದ. ಅದು ಏನ್ ಶಬ್ದ ಅಂದ್ರೆ, ಅಲ್ಲೊಬ್ಬ ಮನುಷ್ಯ ಇದ್ದಾನೆ. ಈ ಮನುಷ್ಯ ಅನೇಕ ವರ್ಷಗಳಿಂದ ಕಟ್ಟಲ್ಪಟ್ಟಿದ್ದಾನೆ. ಊರಿನವರ ಕಂಟ್ರೋಲ್ ಅವನು ಬರ್ತಾ ಇಲ್ಲ, ಊರಿನ ಕಂಟ್ರೋಲ್ಗೂ ಅವನು ಬರ್ತಾ ಇಲ್ಲ, ಅವ್ರ ರಿಲೇಷನ್ ಕಂಟ್ರೋಲ್ಗೂ ಅವನು ಬರ್ತಾ ಇಲ್ಲ. ಏನಪ್ಪ ಅಂದ್ರೆ, ಅವನು ಸಾಧಾರಣವಾದವನಾಗಿರ್ಲಿಲ್ಲ, ಮನುಷ್ಯನೇ ಆಗಿದ್ದ. ಆದರೂ ಕೂಡ ಅವನ ಒಳಗಡೆ ದೆವ್ವಗಳ ದಂಡುಗಳಿತ್ತು. ದೆವ್ವಗಳ ದಂಡುಗಳಿತ್ತು. ನೀವು ಹೋಗ್ಬಿಟ್ಟು ಮನೇಲಿ 8ನೇ ಅಧ್ಯಾಯ ಹೋಗ್ರಿ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನೀವು ಓದ್ರಿ, ನಿಮ್ಗೆ ಗೊತ್ತಾಗುತ್ತೆ. 22ನೇ ವಾಕ್ಯದಿಂದ ನೀವು ಮನೆಗೆ ಹೋಗಿ ಓದ್ರಿ. 8ನೇ ಅಧ್ಯಾಯ ಅನಿಸ್ತೀನಿ, 8ನೇ ಅಧ್ಯಾಯನೇ. 22ನೇ ವಾಕ್ಯದಿಂದ ಆ ಸ್ಟೋರಿ ಅಲ್ಲಿದೆ. ಅಲ್ಲಿ ಒಬ್ಬ ಮನುಷ್ಯ ಕಿಚ್ಕೊಂಡು ನೋಡಿ ಬರ್ತಾವನೆ. ಅದಕ್ಕಿಂತ ಮುಂಚೆ ಊರವರು ಏನು ಮಾಡ್ರೆ ಕಂಟ್ರೋಲ್ ಇಲ್ಲ. ಹೊಸ ಹೊಸ ಸರಪಣೆ, ದೊಡ್ಡ ದೊಡ್ಡ ಸರಪಣೆಗಳನ್ನು ಕಾಲುಗಳಿಗೆ, ಕೈಗಳಿಗೆ, ಮತ್ತು ಅವನ ದೇಹಕ್ಕೆ ಕಟ್ಟಾಕಿದ್ರು ಕೂಡ ಕಟ್ಬಿಟ್ಟು ಊರಿಗೋಗ್ಬಿಟ್ಟು ಈಗ ನೋಡ್ತಾರೆ, ಅವನು ಅಲ್ಲೇ ಬಂದಿರ್ತಾನೆ. ಅರ್ಥ ಆಗಿಲ್ಲ. ಯಾವ ಸರಪಣಿಯಾಗಲಿ, ಯಾವ ಬಲಿಷ್ಠನಾಗಲಿ, ಯಾವ ಅಧಿಕಾರಿಗಳಾಗಿ, ಯಾವ ಜನರಾಗಲಿ, ಯಾವ ಸಿಪಾಯಿಗಳಾಗಲಿ, ಯಾವ ಪೊಲೀಸ್ಗಳಾಗಲಿ, ಯಾರು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಕಂಟ್ರೋಲ್ ಇಲ್ಲದೆ ಊರನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ, ಜನಗಳನ್ನ ಆಳ್ವಿಕೆ ಮಾಡ್ತಾ ಇದ್ದಂಥ ಒಬ್ಬನ ಒಳಗಡೆ ಇದ್ದಂಥ ಶಕ್ತಿ ಇರಕ್ಕಾಗ್ತಾ ಇಲ್ಲ. ಯಾವಾಗ ಗೊತ್ತಾ? ಯೇಸು ಆ ಊರಿಗೆ ಬರ್ತಾ ಇರುವಾಗ. ಯೇಸು ಇನ್ನ ಒಳಗಡೆ ಹೋಗಿಲ್ಲ, ಜಸ್ಟ್ ಆ ಭೂಮಿ ಮೇಲೆ ಕಾಲಿಟ್ಟಿರೋದು. ಅಂದ್ರೆ ಕಾಲಿಟ್ಟಿದ ತಕ್ಷಣ ಯೇಸುವಿನ ಶಕ್ತಿ, ಯೇಸುವಿನ ಪರಿಶುದ್ಧವಾದ ಮಹಿಮೆಯ ಶಕ್ತಿ ಆ ಊರಿಗೆ, ಭೂಮಿಗೆ ಸ್ಪ್ರೆಡ್ ಆಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಶಕ್ತಿ ಓಡ್ ಬಂದು ಹೇಳ್ತಾ ಇದೆ, ಯಪ್ಪ ನನ್ನ ಗೊಡವೆ ನಿನಗೆ ಯಾಕೆ? ಯಪ್ಪ ನನ್ನ ಗೊಡವೆ ನಿನಗೆ ಯಾಕೆ ಅಂದ್ರೆ ಅವುಗಳು ಗೊತ್ತಾಗ್ಬಿಡ್ತು, ಬರಬೇಕಾದವನು ಬಂದಾಯ್ತು, ನಮಗೆ ಇರೋಕ್ಕಾಗಲ್ಲ, ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತಾರಲ್ಲ ಇವನು ಕಂಟ್ರೋಲ್ ಮಾಡ್ತಾನೆ, ಇನ್ನು ಅಷ್ಟೇ ಹೋಗ್ತಾ ಇರಬೇಕು. ನಮ್ಮ ಗೊಡವೆ ನಿನಗೆ ಯಾಕಪ್ಪ? ಅದೆಲ್ಲ ಮಾತಾಡ್ಬೇಡಬೇಕೇನು? ಸರಿಯಪ್ಪ ಹೋಗ್ತೀವಿ, ಅಲ್ಲಿ ಕಳಿಸ್ಬಿಡು, ಅಲ್ಲಿ ಕಳಿಸ್ಬಿಡು, ಇಲ್ಲಿ ಕಳಿಸ್ಬಿಡು, ಎಲ್ಲ ಹೊಂಟೋಯ್ತು. ಯಾರು ಬಿಡ್ಸೋಕ್ಕಾಗದೆ ಇರೋ, ಯಾರಿಗೂ ಅದ್ಭುತ ಮಾಡೋಕ್ಕಾಗದೆ ಇದ್ದಿದ್ದು. ಅವನ ಚರಿತ್ರೆ, ಅವನ ಜೀವಿತ, ಅವನ ಬದುಕು ಆ ಊರಲ್ಲಿ ಕ್ಲೋಸ್ ಆಗಿದ್ದಾಗ, ಅವನ ಅಧ್ಯಾಯ ಮುಚ್ಚಲ್ಪಟ್ಟಿರುವಾಗ, ನಾನು ದೇವರು ಬಂದು ಅವನ ಅಧ್ಯಾಯವನ್ನು ಓಪನ್ ಮಾಡಿದಾಗ, ಪ್ರೈಸ್ ದಿ ಲಾರ್ಡ್, ಆ ದೇವರ ಶಕ್ತಿ ಚಲಿಸಬೇಕಾದ ಜಾಗದಲ್ಲಿ ಚಲಿಸುವಾಗ ಅವುಗಳ ಕೈಲಿ ಇರೋಕ್ಕಾಗ್ತಾ ಇಲ್ಲ, ಬಂದು ದೇವರ ಪಾದಕ್ಕೆ ಬೀಳ್ತಾ ಇದೆ.
ಯಾರು ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದು, ನೀವು ನಿಭಾಯಿಸ್ಲಿಕ್ಕೆ ಆಗದೆ ಇರುವಂಥದ್ದು, ನೀವು ಅದನ್ನು ಜಯಿಸ್ಲಿಕ್ಕೆ ಆಗದೆ ಇರುವಂಥ, ಅದು ಎಂಥ ಶಕ್ತಿ ಆಗಿರಲಿ, ಅದೆಂಥ ಮಹಿಮೆ ಆಗಿರಲಿ, ಅದೆಂಥ ಬಲವಾಗಿರಲಿ, ಇವತ್ತು ನನ್ನ ಯೇಸುವಿನ ಮುಂದಗಡೆ, ನನ್ನ ಯೇಸುವಿನ ಶಕ್ತಿಯ ಮುಂದಗಡೆ ಅವುಗಳ ಕೈಲಿ ಇರೋಕ್ಕಾಗಲ್ಲ. ಅದು ಏನೇ ಆಗಿರಲಿ ಅದೆಲ್ಲ ಇವತ್ತು ಆಚೆಗಡೆ ಬರ್ತದೆ, ನಿಮ್ಮಗಳನ್ನು ಬಿಟ್ಟು ಹೋಗ್ತದೆ, ಹೊಸ ಅಧ್ಯಾಯ ಆರಂಭ ಆಗ್ತದೆ. ನಂಬ್ತೀರಾ? ಎದ್ದು ನಿಂತ್ಕೊಳ್ರಿ. Praise the Lord. ಯಾರು ಮಾತಾಡಬೇಡ್ರಿ, ಎಲ್ಲ ಕಣ್ಣು ಮುಚ್ಚಿ, ಎಲ್ಲ ಸೈಲೆಂಟ್ ಆಗ್ರಿ. ಎಲ್ಲ ಕಣ್ಣು ಮುಚ್ಚಿ, ನಿಮ್ಮ ಮುಂದಗಡೆ ಯೇಸು ಇದ್ದಾರೆ, ನಿಮ್ಮ ಮುಂದಗಡೆ ಪರಿಶುದ್ಧಾತ್ಮ ನಡೆದಾಡ್ತಾ ಇದ್ದಾರೆ. ನೀವೆಲ್ಲರ ಕಣ್ಣುಗಳನ್ನ ಕ್ಲೋಸ್ ಮಾಡ್ರಿ. ಯಾರು ಕಣ್ಣು ತೆಗಿಬೇಡ್ರಿ, ಯಾರು ಶಬ್ದ ಮಾಡಬೇಡ್ರಿ, ಸೈಲೆಂಟ್ ಆಗಿರ್ರಿ. ನಾನು ಒಂದೊಂದಕ್ಕೆ ಕಟ್ಟಲೆ ಕೊಟ್ಟು ಕಲ್ಪಿಸ್ತೀನಿ. ಒಂದು ವೇಳೆ ಆ ಶಕ್ತಿ ಯಾರಲ್ಲಿ ಯಾರಾದ್ರ ಒಳಗಡೆ ಇದ್ರೆ ಅದು ಆಚೆಗಡೆ ಬಂದ್ಬಿಡ್ತಾರೆ. ಮಿಕ್ಕಿದವ್ರು ಸೈಲೆಂಟಾಗಿ ದೇವರಿಗೆ ನಿಮ್ಮ ಮನಸ್ಸಿನಲ್ಲಿ ಸ್ತೋತ್ರ ಮಾಡ್ಕೊಂಡು ಸೈಲೆಂಟ್ ಆಗಿರಬೇಕು. ನಾನು ಕಟ್ಟಲೆ ಕೊಡ್ತೀನಿ, ಕೆಲವು ವಿಷಯಗಳ ಕಟ್ಟಲೆ ಕೊಡ್ತೀನಿ, ಅದೆಲ್ಲ ಈಗ ಆಚೆಗಡೆ ಬರ್ಲಿಕ್ಕಾಗಿ ಹೋಗ್ತದೆ. ಒಂದನೇದಾಗಿ ನಾನು ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡ್ತಾ ಇದ್ದೇನೆ. ಯಾರ ಮೇಲಾದರೂ ದೆವ್ವಗಳಿದ್ರೆ, ಯಾರ ಮೇಲಾದರೂ ದೆವ್ವಗಳಿದ್ರೆ ನಾನು ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡ್ತಾ ಇದ್ದೇನೆ. ಬರಲಿ. ಆ ದೆವ್ವಗಳನ್ನು ಸುಟ್ಟಾಕುವಂತ, ಆ ದೆವ್ವದ ಆತ್ಮಗಳನ್ನು ಒಡೆಯುವಂತ, ಆ ದೆವ್ವದ ಆತ್ಮವನ್ನು ಬಡಿಯುವಂತ ಇದು ದೇವರ ಅಗ್ನಿ ಇಲ್ಲಿ ಪ್ರಕಟ ಆಗ್ತಾ ಇದೆ. ಎಸ್, ದೇವರ ಅಗ್ನಿ ಇಲ್ಲಿ ಪ್ರಕಟ ಆಗ್ತಾ ಇದೆ. ಅವುಗಳ ಕೈಯಲ್ಲಿ ಸಹಿಸಕ್ಕೆ, ಆ ದುರಾತ್ಮಗಳ ಕೈಯಲ್ಲಿ ನಿಲ್ಲಲಿಕ್ಕೆ, ಸಹಿಸಲಿಕ್ಕೆ ಆಗದೆ ಇರುವಂತ ಬೆಂಕಿ ಇದು. ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಇದು ಬೆಂಕಿ ಚಲಿಸ್ತಾ ಇದೆ, ಬೆಂಕಿ ಚಲಿಸ್ತಾ ಇದೆ. ಇಳಿಲಿ ಬೆಂಕಿ. ಯಾರ ಮೇಲೆ ದುರಾತ್ಮಗಳಿದೆಯೋ, ಯಾರ ಒಳಗಡೆ ದುರಾತ್ಮಗಳಿದೆಯೋ, ದುರಾತ್ಮಗಳ ಮೇಲೆ ದೇವರ ಅಗ್ನಿ ಭಯಂಕರವಾಗಿ ಇಳಿತಾ ಇದೆ. ಸುಡೋ ಕಡೆ ಪರಿಶುದ್ಧಾತ್ಮ ಬಂದು ನಿಂತವ್ ನಿನ್ನ ಮುಂದಗಡೆ. ರಬಾ ರಬಾ ಶಬ್ದವಾದಿಗಾರಗಸಿ ಬರ್ಲಿ ಆಚೆ. ಯಾರು ನೀನು? ವಾಕ್ಯದ ಬೆಂಕಿ, ವಾಕ್ಯದ ಅಗ್ನಿ, ಯೇಸುವಿನ ರಕ್ತದ ಅಗ್ನಿ ಇಳಿಲಿ ನಿನ್ನ ಮೇಲೆ, ಇಳಿಲಿ ನಿನ್ನ ಬಲದ ಮೇಲೆ, ಇಳಿಲಿನ ಶಕ್ತಿ ಮೇಲೆ. ಬೇಗ ಹೇಳು, ಬೇಗ ಹೇಳು. ಹೂ ಆರ್ ಯು? ಯಾರು ನೀನು? ಯಾರು? ಬೇಗ ಹೇಳ್ಬೇಕು, ಟೈಮ್ ಇಲ್ಲ. ಬೆಂಕಿ, ಬೆಂಕಿ, ಬೆಂಕಿ ಇಳಿಲಿ, ಸುಡು.
ಎಷ್ಟು ದಿವಸಗಳಿಂದ ಇದೆಯಾ? ಬೇಗ ಮಾತಾಡು, ಟೈಮ್ ಇಲ್ಲ. ಎಷ್ಟು ದಿವಸಗಳಿಂದ ಇದೆಯಾ? ಹೇ, ಎಷ್ಟು ದಿವಸಗಳಿಂದ ಇದೆಯಾ ಒಳಗಡೆ? ಆ ನೋಡಿ, ಬೆಡ್ಶೀಟ್ ಪೂರ್ತಿ ಬೆಂಕಿ ಆಗ್ತಾ ಇದೆ. ಈ ಬೆಡ್ಶೀಟ್ ಪೂರ್ತಿ ಬೆಂಕಿ ಆಗ್ತಾ ಇದೆ. ರಬಾ 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 ಶಬ್ದಬಾದಿಗಾರಗಸಿ ರೀಕಮ್ಮ ಮದಡಗಾತಬು ರೀಕಮಾನ ಪ್ರೌಢ ಪ್ರಮಾಣ ರಬಾ ರಬಾ ಶಬ್ದಬಾದಿಗಾರಗಜ ರಾಬಾ ಬಾಬಾ ದಾಡಗಾತಬು ರೀಕಮ್ಮ ದಡಗಾತಬು ರೀಕಮಾನ ಪ್ರೌಢ ಪ್ರಮಾಣ ಠ ಠ ಶಭಾ ತಗಾತಬು ರೀಕಮಾನ. ಬಾಯ್ ಬಿಟ್ಟು ಮಾತಾಡು. ಹೋಯ್ತ್ಯಾ? ಹೋಯ್ತ್ಯಾ? ನಿನ್ನ ಬಾಯಲ್ಲಿ ಕಟ್ಟಿ ಹಾಕಿರುವ ಕಟ್ಟನ್ನ ಯೇಸುವಿನ ನಾಮದಲ್ಲಿ ಹೊಡೆದಾಕಿದ್ದೀನಿ. ಟೈಮ್ ಇಲ್ಲ. ಹೋಯ್ತ್ಯಾ? ಮಾತಾಡು. ಕಟ್ಟು ಹೊಡೆದಾಕಿದ್ದೀನಿ. ಹೋಯ್ತ್ಯಾ? ಎಷ್ಟು ದಿವಸಗಳಿಂದ ಇದೆಯಾ? ಯಾರು ನೀನು? ಲಾಸ್ಟ್ ಟೈಮ್ ಹಿಂಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ. ಮತ್ತೆ ಬಂದೆ ಪೂರ್ತಿ ಸಂಬಂಧ ಬಿಡಿಸ್ಬೇಕು ಅಂತ ಹೋದೆ. ಬಿಡಿಸ್ಬೇಕಾಗಿತ್ತು. ಹೌದು. ಆಯ್ತಾ? ಇಲ್ಲ ಆಗಿಲ್ಲ. ತಲೆ ಕೂದಲು ಕಿತ್ತೋಳಕ್ಕಾಗಿಲ್ಲ? ಆಗಿಲ್ಲ. 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 ಯಾಕೆ? ಬೆಳಗ್ಗೆ ಮಾತಾಡಿ, ನೀನು ಒಳ್ಳೆ ಸ್ಲೋ ಮೋಷನ್ ಹೋಗೋ ಟೈಮ್ ಇಲ್ಲ ಇಲ್ಲಿ. ಯಾಕೆ ಮಾಡೋದಾಗಿಲ್ಲ? ಯೇಸು ಸ್ವಾಮಿ ಇದ್ರು. ಇದಾರಾ? ಇದ್ದಾರೆ. ಇದಾರ ತಾನೆ? ಇದ್ದಾರೆ. ಆಸೆ ಇಲ್ಲ ನಿನಗೆ? ನಿನ್ ಕೇಳಿ ಆಗಲ್ಲ ಗೊತ್ತಾನೆ. ಯಾಕೆ ಬಂದೆ? ಲಾಸ್ಟ್ ಟೈಮ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದಿದ್ಯಾ? ಇವತ್ತು ಹೋಗಿ ಮತ್ತೆ ಬಂದ್ರೆ ಮಾತಾಡು. ಬರಲ್ಲ. ಬೆಂಕಿ ಹಿಡಿದೈತು ನಿನ್ ಮೇಲೆ. ಬೆಂಕಿ ಹಿಡಿದೈತು ನಿನ್ ಮೇಲೆ. ಯಾವನ್ ಮಾಡಿ ಕಳಿಸಿದ್ರೆ ನಾ ಪೂಜೆ ಶಕ್ತಿ ಮೊದಲು ನಿನ್ನನ್ನು ಯಾರು ಮಾಡಿ ಕಳಿಸಿದನೋ ಅವನಲ್ಲಿರುವಂತ ಶಕ್ತಿಯನ್ನ ನಾನು ಯೇಸುವಿನ ನಾಮದಲ್ಲಿ ಬದಲಾಗಿದ್ದೇನೆ. నెక్స్ట్ కవర్ తీసుకొచ్చేయాలి. కవర్ స్టాకప్ వచ్చేయాలి. ಏನದು ಪೂಜಾರಿಗೆ ಏನೈತಿ? ಪ್ರೇಯರ್ ಮಾಡ್ತಾರೆ ಇವಾಗ. ಇಲ್ಲಿ ಪ್ರೇಯರ್ ಮಾಡ್ತಾರಲ್ಲ, ಪೂಜಾರಿಗೆ ಏನಾಗ್ತಾ ಇದೆ? ಯಾರಿಗೆ ಮಾಡ್ಸಿರೋರಿಗೆ. ಏನಂತವನೆ ಅಣ್ಣ? ಅಣ್ಣ ಏನಂತವನೆ? ಅಣ್ಣ ಏನಂತ ಹೇಳಿ ಮಾಡ್ತಾನೆ ನಿನ್ನ ಹತ್ರ? ನಿನ್ನ ಕಳಿಸಿರೋ ಅಣ್ಣ ನಿನ್ನ ಹತ್ರ ಏನ್ ಮಾಡ್ತಾವನ ಈಗ? ಅಲ್ಲೇ ಇರುವಂತ ಹೇಳ್ತಾವನ, ಬಂದು ಹೇಳ್ತಾವನ? ಬಂದ್ಬಿಡು, ಇರಕ್ಕಾಗ್ತಿಲ್ಲ. ಬೆಂಕಿ ಇರಕ್ಕಾಗ್ತಿಲ್ಲ. ಮತ್ತೆ ಬರ್ತೀಯಾ? ಬರಲ್ಲ, ಬರಲ್ಲ. ಈ ಬೆಂಕಿ ನನಗೆ ಬೇಡ. ಆಗ್ತಿಲ್ಲ ನನ್ನ ಕೈಯಲ್ಲಿ. ಏನೇನ್ ತಗೊಂಡ್ ಬಂದ, ಏನೇನ್ ಸಮಸ್ಯೆಗಳು ಎತ್ಕೊಂಡ್ ಬಂದ ಎಲ್ಲ ಎತ್ಕೊಂಡು ನೋಡ್ಬೇಕು. ಎದ್ದು ಹೋಗ್ತೀಯಾ? ಯಾವ್ದ್ರ ಮೂಲಕ ಹೋಗ್ತೀಯಾ? ಅದೇ ಮೂಲಕ ಹೋಗ್ತೀಯಾ? ಎದ್ದೇಳು, ಎದ್ದೇಳು. ಬಿಡ ಬಿಡ, ಅದೇ ಅದೇ ಬಿಡ್ರಿ. ನೀವೇನ್ ಹೋಗಿ ಎಲ್ಲ ಕರ್ಕೊಳ್ತಾರ. ಟೈಮ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹೊಡೆದು ಈಚೆ ಬರ್ಲಿ. ಎಲ್ಲ ಕಡ ಎಲ್ಲಿ ಬೇರೂರು ನಿಂತಿದೆಯೋ ಆ ಜಾಗದಲ್ಲಿ ಅತ್ಯುನ್ನತನಾಗಿರುವಂತ ಅಗ್ನಿ, ಅತ್ಯುನ್ನತನಾಗಿರುವಂತ ಶಕ್ತಿ ನಾನು ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇರೋಣ. ಎಲ್ಲ ಬೆಳಗಿದ್ದೀವಿ.
ಬಂದ್ಬಿಡಿছে ಎಲ್ಲ ಬಾಯ್ತು ಬಾ ಬರ್ಲಿ ಎಲ್ಲ ಈಚೆ ಹೊಡೆದು ಎಲ್ಲ ಪುಡಿ ಪುಡಿ ಆಗಿ ಈಚೆ ಬರ್ಲಿ ಎಲ್ಲ ಧೂಳ್ಧೂಳಾಗಿ ಈಚೆ ಬರ್ಲಿ ಬರ್ಲಿ 3 ದಿನ ಮೊತ್ತ ಬಂದಿರ್ಬೇಕು 3 ದಿನ ಬಂದಿರ್ಬೇಕು ಇದೋ ಒಂದು ಯೇಸುವಿನ ನಾಮದಲ್ಲಿ 2 ಯೇಸುವಿನ ನಾಮದಲ್ಲಿ 3 ವೈದ್ಯರು ಎಲ್ಲಿಂದ ಬಂದಲ್ಲೋ ಯೇಸುವಿನ ನಾಮದಲ್ಲೆಲ್ಲ ಕ್ಲಿಯರ್ ಆಗಿ ಯೇಸುವಿನ ಬಿಡುಗಡೆಯೊಂದಿಗಿದ್ದೇವೆ ಜಯದೊಂದಿಗಿದ್ದೇವೆ ಕ್ಲೋಸ್ ಮಾಡಬೇಕಾದ ಆ ಶಕ್ತಿಯ ಚಾಪ್ಟರ್ ದೇವರು ಕ್ಲೋಸ್ ಮಾಡಿ ಈ ಮಗಳ ಚಾಪ್ಟರ್ ಯೇಸುವಿನ ನಾಮದಲ್ಲಿ ದೇವರು ಓಪನ್ ಮಾಡುವ ಚಾಪ್ಟರ್ ಯೇಸುವಿನ ನಾಮದಲ್ಲಿ ಓಪನ್ ಆಗಿದೆ ಓಪನ್ ಆಗಿದೆ ನೋಡು ದೇವರು ಓಪನ್ ಮಾಡಿದ ಚಾಪ್ಟರ್ ದೇವರು ಓಪನ್ ಮಾಡ್ತಾರೆ ಈ ಚಾಪ್ಟರ್ ಮೊತ್ತ ಕ್ಲೋಸ್ ಯೇಸುವಿನ ನಾಮದಲ್ಲಿ ಕ್ಲಿಯರ್ ಸಾಕ್ಷಿ ಮಹಿಮೆ ಯೇಸುವಿನ ನಾಮದಲ್ಲಿ ಆಮೆನ್ ಸರಿ ನಾನು ಅವಾಗ ಹೇಳಿದ ಮೂಳೆ ಪ್ರಾಬ್ಲಮ್ ಇದೆ ಬಂದ್ಬಿಡ್ರಿ ಪ್ರೇಯರ್ ಮಾಡಿ ಅಳಿ ಅದೆಲ್ಲ ಮತ್ತೆ ಹೊಡಿಲಿ ಫ್ರೀ ದೇವರು ಮಾತಾಡಿದರೆ ಬಿಡುಗಡೆ ನಿಶ್ಚಯ ನಿಮಗೇನು ಸಮಸ್ಯೆ ಈಗ ನೋವಿದೆಯಾ ಯೇಸುವಿನ ನಾಮದಲ್ಲಿ ಆ ಮೂಲ ಪ್ರಾಬ್ಲಮ್ ಕ್ಲಿಯರ್ ಆಗಲಿ ಎಸ್ ಜೀಸಸ್ ಎಲ್ಲ ಕ್ಲಿಯರ್ ಆಗ್ತದೆ ಯೇಸುವಿನ ನಾಮದಲ್ಲಿ ಎಲ್ಲೆಲ್ಲಿ ಯಾವ ಜೈತಿಗಳಲ್ಲಿ ಯಾವ ಮೂಲಗಳಲ್ಲಿ ಪ್ರಾಬ್ಲಮ್ ಇದೆಯೋ ಎಲ್ಲ ಯೇಸುವಿನ ನಾಮದಲ್ಲಿ ಕ್ಲಿಯರ್ ಆಗಲಿ ಮೊತ್ತ ಎಲ್ಲ ಕ್ಲಿಯರ್ ಆಗಲಿ ಯೇಸುವಿನ ನಾಮದಲ್ಲಿ ಆಗಿದೆ ಆ ಕತ್ತು ಮಾತ್ರ ನೋಡಲಿ ಫ್ರೀ ಆಗಿ ಬೇಗ ಇವಾಗ ನೋವು ಎಲ್ಲಿದೆ ಯೇಸುವಿನ ನಾಮದಲ್ಲಿ ಸೊಂಟ ನೋವು ಆ ಕೀಳು ಈಗಲೇ ಯೇಸುವಿನ ನಾಮದಲ್ಲಿ ಕ್ಲಿಯರ್ ಎಲ್ಲ ಕ್ಲಿಯರ್ ಆಗಿ ಯೇಸುವಿನ ನಾಮದಲ್ಲಿ ನಡೆದು ಬಿಡುಗಡೆ ಎಲ್ಲ ಕ್ಲಿಯರ್ ಆಗಿ ಒಂದು ಚೂರು ಇರಬಾರ್ದು ನಾನು ದೇವರು ಮಾತಾಡಿದ್ದಾರೆ ಮಾತಾಡಿದ್ರೆ ಮುಗೀತು ಎಲ್ಲ ಕ್ಲಿಯರ್ ಆಗಿ ಯೇಸುವಿನ ಕ್ಲಿಯರ್ ಆಗಿದೆ ಎಲ್ಲ ಕಟ್ಟೋದು ಫ್ರೀ ಆಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡವ್ರು ಚೆಕ್ ಮಾಡಿ ಯೇಸುವಿನ ನಾಮದಲ್ಲಿ ಮಂಡಿಲಿರುವಂಥ ಸಮಸ್ಯೆ ಆ ಕಾಲದಲ್ಲಿರುವಂಥ ಸಮಸ್ಯೆ ನಮ್ಮ ದೇವರಿಗೆ ಬಂದಿದ್ದಾರೆ ಆ ಕಾಲ ಮೂಲಗಳಲ್ಲಿ ಇರುವಂಥ ಆ ಸಮಸ್ಯೆ ಯೇಸುವಿನ ನಾಮದಲ್ಲಿ ಒಡಿಲಿ ಯೇಸುವಿನ ದೇವರಿಗೆ ಮುಂದೆ ಇದ್ದಾರೆ ಎಲ್ಲ ಕ್ಲಿಯರ್ ಆಗ್ತದೆ ದೇವರು ಮಾತಾಡಿದ್ರೆ ಮೂಳೆ ಪ್ರಾಬ್ಲಮ್ ಬಿಡುಗಡೆ ಮಾಡ್ತಿದ್ದಾರೆ ಮಾತಾಡಿದವರು 3 ಹೆಂಡತಿ ಮತ್ತೆ ಕ್ಲಿಯರ್ ಆಗಿರುತ್ತೆ 1 2 ಯೇಸುವಿನ ನಾಮದಲ್ಲಿ 3 ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕಟ್ಟಿ ಎಲ್ಲ ಕಟ್ಟಿ ಬಿಚ್ಚಿಬಿಟ್ಟಿದ್ದೀವಿ ಈಗ ನೋಡಿದ್ಯಾ ರವ ಶಬ್ದವಾದಿಗಾರಗಸಿ ಆ ಜಾಗದಲ್ಲಿ ಅತ್ಯುನ್ನತನ ಶಕ್ತಿ ಇಳಿ ಆ ಕಟ್ಟು ಮಹತ್ವ ಹೊಡಿಲಿ ಏಸಪ್ಪ ಮಾತಾಡಿದ್ಮೇಲೆ ಹೋಗಿತ್ತು ಕ್ಲಿಯರ್ ಓಡದ ಸಮಯದಲ್ಲಿ ಕಿತ್ಕೊಂಡು ಹೋಗ್ತಾರೆ
ಮಹತ್ವ ಕಿತ್ಕೊಂಡೋಗಿ. ಎಸ್, ಎಲ್ಲ ಕಿತ್ಕೊಂಡೋಗಿ, ಎಲ್ಲ ಕಿತ್ಕೊಂಡೋಗಿ. ರಭಾ ಶಬ್ದವಾದಿಗಾರಗಸಿ ರಿಖಾಮನ ಪ್ರೌಢ ಪ್ರಮಾಣ ರಿಖಲ್ಮನ ಶಬ್ದವಾದಿಗಾರಗಚ್ಚ ರಿಖಮ ಮದ ಜಾಗನ್ನಬು ರಿಖಮಾನ ಪ್ರೌಢ ಪ್ರಮಾಣ. ಯೇಸುವಿನ ನಾಮದಲ್ಲಿ ಕ್ಲಿಯರ್ ಆಗಿ, ಕ್ಲಿಯರ್ ಆಗಿ, ಕ್ಲಿಯರ್ ಆಗಿ. ಅಗ್ನಿ, ಮಹಿಮೆ, ಮಹಿಮೆ, fire in the name of Jesus. ಮಾತಾಗೆಲ್ಲ ಕ್ಲಿಯರ್ ಆಗಿ ಬಿಡುಗಡೆ ತೆಗೆದಿದ್ದೀವಿ ಯೇಸುವಿನ ನಾಮದಲ್ಲಿ. ಕಣ್ಣಿನ ಪ್ರಾಬ್ಲಮ್ ಅಂತ ದೇವರಾಗಿ ಮಾತಾಡ್ತಾರಲ್ಲ, ಹಾ. ಕಣ್ಣಿಂದ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ. ಈ ಪ್ರೇಯರ್ ಕಣ್ಣಿನಿಂದ ಪ್ರೇಯರ್ ಮಾಡಂದ್ರಲ್ಲ ಒತ್ತುತ್ತಾ ಇದ್ದು ಹಾ, ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಪರವಾಗಿಲ್ಲ. ಈ ಕ್ಲೀನಲ್ಲಿ ಎಲ್ಲ ಒಪ್ಪಿಸ್ಕೊಟ್ರೆ ಪೂರ್ತಿ ಹೋಗ್ತದೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಕಣ್ಣಿನ ಒಳಗಡೆ ದೈವ ಶಕ್ತಿ ಇರಲಿ. ಪರಂಪರೆಯ ಕಟ್ಟು ಹೊಡೀಲಿ, ಪರಂಪರೆಯ ಕಟ್ಟು ಹೊಡೀಲಿ. ಏನ್ ತಲೆ ಆಡ್ತೀಯ? ಓಡ್ಬೇಕು, ಓಡ್ಬೇಕು. ನಾಟ ನಡೆಯಲ್ಲ. ರಾಭ ಶಬ್ದವಾದಿಗಾರಗಚ್ಚ ರೇಖಮಾನ ಪ್ರೌಢ ಪ್ರಮಾಣ ಆಗಿಲ್ಲ. ಬರ್ಬೇಕಾದ್ರೆ ಬರ್ಬೇಕು. ಈ ಮಗಳು ಹಾಕೊಂಡ್ರೆ ಬಟ್ಟೆ ಪೂರ್ತಿ ಬೆಂಕಿ ಆಗುತ್ತೆ. 4 ಎಣಿಸ್ತೀನಿ. ಒಂದು, ಎರಡು, ಯೇಸುವಿನ ನಾಮದಲ್ಲಿ ಮೂರು. ಅಳಿ ಅಳಿ ಯಾಕಡು ಓಡು, ಓಡ್ತಾ ಇರು, ಓಡ್ತಾ ಇರು. ಇದು ನಾಟ ನಡೆಯಲ್ಲ, ಈ ನಾಟ ನಡೆಯಲ್ಲ. ಎಲ್ಲ ಅಳಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಿ, ಯೇಸುವಿನ ನಾಮದಲ್ಲಿ. ಪ್ರೇಯರ್ ಆದವರು ಇಲ್ಲಿ ಪ್ರೇಯರ್ ಆಗಿದ ತಕ್ಷಣ ಚೆಕ್ ಮಾಡ್ರಿ ಒಂದ್ಸಾರಿ. ಏನು ನಿಮ್ಮ ಸಮಸ್ಯೆ ಇತ್ತು, ಈಗ ಏನಿದೆ, ಜೈಗೆ ನೋವಿದೆ, ಈಗ ನೋವಿದೆ, ನಂತರ ಸ್ಪಾಟಲ್ಲಿ ಬಿಡುಗಡೆ ಆಗುತ್ತೆ ಅಂತ ಕೆಲಸ ಒಪ್ಪಿಸ್ಕೊಡಿ. ಸರಿನಾ? ದೇವ್ರೆ, ಇದು ನನ್ನ ಕರ ಅಲ್ಲಪ್ಪ, ಇದು ಅತ್ಯುನ್ನತನ ಕರ. ಈ ಮೂಳೆಗಳ ವಿಷಯದಲ್ಲಿ ನರಳಾಡುವಂತ ಬಿಡುಗಡೆ ಕೊಡೋದಿಲ್ಲ ಅಂತ ಹೇಳಿದಲ್ಲ, ಆ ಬಿಡುಗಡೆ ಶಕ್ತಿ ಇಳಿ ಇಳಿ. ಇರುವಂತೆಲ್ಲ ಸಮಸ್ಯೆ ಯೇಸುವಿನ ನಾಮದಲ್ಲಿ ಕ್ಲಿಯರ್ ಆಗಿದೆ. ಆ ತಟ್ಟುಗಳನ್ನು ಹೊಡೆದಾಗ್ತದೆ. ಯೇಸುವಿನ ನಾಮ ಅಳಿ ಅಳಿ. ಅಗ್ನಿ ನೋಡಿ ಹೆಂಗ್ ಬರ್ತದೆ. ಹಾ, ಜೀಸಸ್ ರಬ ಶಂಕಮಾನ ಎಲ್ಲ ಈಚೆ ಕಡೆ ಬರ್ಲಿ, ಎಲ್ಲ ಹೊರಗಡೆ ಬರ್ಲಿ, ಬರ್ಲಿ, ಎಲ್ಲ ಹೊರಗಡೆ ಬರ್ಲಿ. ಬಾಜವ 3 ಎಣಿಸ್ತೀವಿ. ಒಂದು, ಎರಡು, ಯೇಸುವಿನ ನಾಮದಲ್ಲಿ ಮೂರು. ಆಡಿ ಎಲ್ಲ ಅರ್ಧೋಗ್ತಾ ಇದೆ, ಎಲ್ಲ ಬಿಟ್ಟು ಹೋಗ್ತಾ ಇದೆ. ನಿಲ್ಲಕ್ಕಾಗ್ತಲ್ಲ ಶಕ್ತಿಗೆ, ನಿಲ್ಲಕ್ಕಾಗ್ತಲ್ಲ ಶಕ್ತಿಗೆ. ಯೇಸುವಿನ ನಾಮದಲ್ಲಿ ಮಾತನಾಡಿಸುವುದಕ್ಕಾಗಿ ಬಂದಿದ್ದೇವೆ. ಎಲ್ಲರೂ ಆತನ ಪಾದದ ಪೀಠದಲ್ಲಿ ನಿಂತುಕೊಳ್ಳೋಣ. ಎಲ್ಲರೂ ಯೇಸುವಿನ ನಾಮದಲ್ಲಿ ಆ ಬ್ಯಾಕ್ ಪೇನ್ ಇರಬಾರ್ದಿಲ್ಲ. ಯೇಸುವಿನ ನಾಮದಲ್ಲಿ ಮಾಡಲಾಗಿದೆ.
ಒಳ್ಳೆ ದೇವರ ಪಾದಚಿತ್ರ ಬೆಂಕಿಯಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಸೈನ್ಯಗಳ ಒಡೆಯನು, ಆಲೋಚನೆಗಳ ಕರ್ತನು, ಸರ್ವಶಕ್ತಿಯುಳ್ಳ ದೇವರು, ಎಸ್ಸಯ್ಯ ಇಲ್ಲಿ ಬದುಕು ನಡೆಸಲಿಕ್ಕಾಗಿ ಸ್ತೋತ್ರ, ಫಲಪಡಿಸಲಿಕ್ಕೆ ಸ್ತೋತ್ರ. ಸಭೆ ನಿಮ್ಮದು, ಸಭಾ ಜನರು ನಿಮ್ಮವರು, ಸೇವಕನ ನಿಮ್ಮವರು, ಅಭಿಷೇಕ ನಿಮ್ಮದು, ದೇವರ ಆತ್ಮ ನಿಂದು, ಸೇವೆ ನಿಂದು, ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ. ಸಮೃದ್ಧಿ ಬಿಡುಗಡೆಯೊಂದಿಗೆ 7 ಪಟ್ಟು ಹೆಚ್ಚಾಗಿ ಬಿಡುಗಡೆ ಆಶೀರ್ವಾದದೊಂದಿಗೆ ತಿರುಗಿ ಹೋಗಲಿ. ದೇವರ ಆಶೀರ್ವಾದ ತುಂಬಲ್ಪಡಲಿ. ಅನುಗ್ರಹಿಸಿದನು ಹಾಗೆ ನಡೆಯಲಿ. ಪ್ರಾರ್ಥನೆ ಹೆಸರಿನಲ್ಲಿ ದೇವರಿಗೆ ಆಶೀರ್ವಾದ ದೇವರು ಹಾಗೆ ನಡೆಯದೆ ಸಮಾಧಾನ ಶಾಂತಿ ತೆಗೆಯಲಿ. ಇಲ್ಲಿವರೆಗೆ ನಡೆಸಲಿಕ್ಕೆ ಇಷ್ಟ. ನಾಳೆ ನಡೆಯುವ ಕೂಟ ನಿಯಂತ್ರಿಸಿಕೊಂಡು ಯೇಸುವಿನ ನಾಮದಲ್ಲಿ ಬೇಡಿ ಎಲ್ಲ ವಿಷಯಗಳ ಮೇಲೆ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಶೀಘ್ರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯ ಪವಿತ್ರಾತ್ಮನ ಅನ್ಯೋನ್ಯತೆಯು, ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದೆಲ್ಲ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧರ ಮೇಲೆ ಯೇಸು ಕ್ರಿಸ್ತನ ಬರಬಹುದು. ಜಯ ಕೊಟ್ಟ ದೇವರಿಗೆ ಚೇತ ಘೋಷ. ಕರ್ತನಾದ ಯೇಸುವೆ ಆಮೆನ್. ಗಾಡ್ ಬ್ಲೆಸ್ ಯು. ದೇವರನ್ನೆಲ್ಲರನ್ನ ಆಶೀರ್ವಾದ ಮಾಡಿ, ದೇವರ ಸಮಾಧಾನ ನಿಮ್ಮೊಂದಿಗಿರಲಿ. ದೇವರು ಪ್ರಕಾಶನ ಮುಖದೊಂದಿಗೆ ಎಲ್ರಿಗೂ ಪ್ರಯಾಣ ಆಯಿತು, ಎಲ್ರಿಗೂ ದೇವರು ಮುಟ್ಟಿದ್ರು, ಎಲ್ರಿಗೂ ಅದ್ಭುತ ಆಯಿತು. ದೇವರ ಮಹಿಮೆ. ಗಾಡ್ ಬ್ಲೆಸ್ ಯು.